ಗಜೇಂದ್ರ ಮೋಕ್ಷ ಯಾರು ಕೇಳ್ತಾರೆ, ಶುಕದೇವ ಗೋಸ್ವಾಮಿಗಳು ಹೇಳ್ತಾರೆ, ಮತ್ತೆ ವ್ಯಾಸರು ಹೇಳ್ತಾರೆ, ಯಾರು ಗಜೇಂದ್ರ ಮೋಕ್ಷವನ್ನ ಕೇಳಿಸ್ಕೊಳ್ತಾರೆ ಅವರಿಗೆ ಅಂತ್ಯಕಾಲದಲ್ಲಿ ಸ್ಮರಣೆಯನ್ನ ನಾನು ಕೊಡ್ತೇನೆ. ಗಜೇಂದ್ರ ಮೋಕ್ಷ ಯಾರು ಕೇಳಿಸ್ಕೊಳ್ತಾರೆ ಅವರಿಗೆ ಅಂತ್ಯಕಾಲದಲ್ಲಿ ಸ್ಮರಣೆಯನ್ನ ನಾನು ಕೊಡ್ತೇನೆ. ಮತ್ತೆ ಗಜೇಂದ್ರ ಮೋಕ್ಷ ನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಸ್ಮರಣೆ ಮಾಡ್ಬೇಕಂತ. ಏನೇನು ಸ್ಮರಣೆ ಮಾಡಬೇಕು? ಗಜ ಆನೆ, ಆ ತ್ರಿಕೂಟ ಪರ್ವತಗಳು, ಆ ಸರೋವರಗಳು, ಮತ್ತೆ ಆ ಆನೆ ಇಳಿದಂತಹ ಸರೋವರ, ಆ ಮಕರ, ಮತ್ತೆ ಭಗವಂತ, ಇವೆಲ್ಲವನ್ನ, ಮತ್ತೆ ಆನೆ ಮಾಡಿದಂತಹ ಪ್ರಾರ್ಥನೆ, ಇವೆಲ್ಲವನ್ನ ನೆನಪಿಟ್ಕೊಂಡ್ರೆ ಅವರಿಗೆ ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಬರುತ್ತೆ ಅಂತ ಹೇಳ್ತಾರೆ. ಅಂತ್ಯಕಾಲ ಬಹಳ ಮುಖ್ಯ. ಇವಾಗ ಏನು ಮುಖ್ಯನೋ ನಮ್ಮ ಜೀವನದಲ್ಲೂ ಹಾಗೆ ಮುಖ್ಯ. ಯಾಕೆಂದ್ರೆ ಒಬ್ಬ ಫೋಟೋಗ್ರಾಫರ್ ಹತ್ರ ಹೋಗ್ತಾರಂತೆ, ನಂದೊಂದು ಒಳ್ಳೆ ಫೋಟೋ ತೆಗೀರಿ ಅಂತ ಹೇಳ್ತಾರಂತೆ. ಅವನು ಒಳ್ಳೆ ಫೋಟೋ ಕೆಟ್ಟ ಫೋಟೋ ಇಲ್ಲ, ನೀನು ಹೆಂಗಿದ್ಯೋ ಹಂಗೆ ಬರ್ಕೊಳಿಸ್ತೇನೆ. ಒಳ್ಳೆ ಫೋಟೋ ಹೆಂಗೆ ಮಾಡೋಕ್ಕಾಗಿದೆ? ನಾವು ಹೆಂಗಿದೀವೋ ಅವ್ನು ಬರ್ತೀವಿ. ಅವನು ಆಯ್ತು ಸ್ವಾಮಿ, ಹಳೆ ಕಾಲ ಅದು, ರೀಲಲ್ಲಿ ಹಾಕ್ಬಿಟ್ಟು ಕಾಪಿ ತಗೊಂಡಲ್ಲ ಆ ಥರ. ಅವನು ಚೆನ್ನಾಗಿ ಸ್ಟಡಿಯಾಗಿ ನಿಂತ್ಕೊಳ್ಳಿ, ಆಯಿತು ಹಿಂಗೆ ನಿಂತ್ಕೊಳ್ಬೇಕು ಅಂತೆಲ್ಲ ಹೇಳ್ತಂತೆ. ಇನ್ನೇನು ಫೋಟೋ ಕ್ಲಿಕ್ ಮಾಡಬೇಕು, ಜೋರಾಗಿ ಹಾಕಿಸ್ಬಿಟ್ನಂತೆ. 3 ಕಾಪಿ ಫೋಟೋ ತಗೊಂಡು ಕೊಟ್ಟಂತೆ ಅವನಿಗೆ, ತಗೊಳಪ್ಪ ಫೋಟೋ ಅಂತ. ಅವನು ಭಯ ಆಗೋದಂತೆ, ಏನು ಇಂಥ ಫೋಟೋ ತಗೋಬೇಕು ಅಂತ. ಅದಕ್ಕೆ ಅವ್ನು ಹೇಳ್ತಂತೆ, ನೀನು ಮೊದಲಿಂದ ಹೆಂಗಿದೆಯಲ್ಲ ಅದು ಮುಖ್ಯ ಅಲ್ಲ, ಕ್ಲೈಮ್ಯಾಕ್ಸ್ ಅಲ್ಲಿ ಹೆಂಗಿದ್ದೆ ಅದು ಮುಖ್ಯ. ಅದೇ ಬರೋದು ಆಚೆಗೆ. ಅಂತ್ಯದಲ್ಲಿ ಹೆಂಗಿದೀವೋ ಅದೇ ಆಚೆ ಬರೋದು. ಆ ಥರ ಅಂತ್ಯಕಾಲದಲ್ಲಿ ಭಗವಂತನ ನಾಮಸ್ಮರಣೆ ಬರಬೇಕಂದ್ರೆ ಗಜೇಂದ್ರ ಮೋಕ್ಷ ಬಹಳ ಮುಖ್ಯ. ಗಜೇಂದ್ರ ನೀರಿಗೆ ಇಳಿತಿದ್ದಾನೆ. ಇಳಿಬೇಕಾದ್ರೆ ಮೊದಲು ಕೆಳಗಡೆ ಇಳಿದು ಸ್ನಾನ ಮಾಡ್ತಾರಂತೆ. ಅಷ್ಟೊಂದು ಆಯಾಸ ಆಗಿದೆ, ದಣಿವಾಗಿದೆ, ಎಲ್ಲ ಆದ್ಮೇಲೂ ಸಹ ಮೊದಲೇನು ಮಾಡ್ತಾನೆ? ಸ್ನಾನ ಮಾಡಿ ಕೈಕಾಲು ತೊಳ್ಕೊಂಡು ಆಮೇಲೆ ನೀರನ್ನ ಕುಡಿತಾರಂತೆ. ಪ್ರಾಣಿಗಳು ಯಾವ ರೀತಿ ಮಾಡ್ತಾರೆ? ಮೈಕ್ ಒಂದ್ಸಲ ನೋಡಿ. ಪ್ರಾಣಿಗಳು ಯಾವ ರೀತಿ ಮಾಡುತ್ತೆ ನಾವು ಗಮನಿಸ್ಬೇಕು. ನಾವಂತೂ ನಮ್ಗೇನು ಅಷ್ಟು ಗಜೇಂದ್ರ 3-4 ದಿವಸ ಅಲ್ಲೂ ಓಡಾಡಿ ಊಟ ಇಲ್ಲದೆ, ಡೋರ್ ಕ್ಲೋಸ್ ಮಾಡಿ, ಊಟ ತಿಂಡಿ ಇಲ್ಲದೆ ನಮಗೇನು ಅಷ್ಟೊಂದು ಕಾಯಿಸಿರೋದಿಲ್ಲ. ಆದರೂ ಸಹ ನಾವು ಸ್ನಾನ ಮಾಡದೆ ತಿನ್ನೋಂತಹ ಒಂದು ಕೆಟ್ಟ ಗುಣವನ್ನು ನಾವು ಬೆಳೆಸ್ಕೊಂಡಿದ್ದೀವಿ. ಗಜೇಂದ್ರ ಅಂತಹ ಕಷ್ಟದಲ್ಲೂ ಸಹ ಅಂತಹ ಸುಖದಲ್ಲೂ ಸಹ ಮತ್ತೆ ನೀರಿಗಿಳಿದು ಫಸ್ಟ್ ಸ್ನಾನ ಮಾಡಿ ಆಮೇಲೆ ನೀರು ಕುಡಿದ್ರಂತೆ. ಈ ತಿನ್ನೋದ್ರಲ್ಲಿ ನಾವು ತುಂಬ ಎಚ್ಚರಿಕೆಯನ್ನು ವಹಿಸಬೇಕು. ಆಚಾರ್ಯ ಹೇಳ್ತಾರೆ, ನಮಗೆ 3 ಗುಣ ಇದೆ. ಸಿಕ್ಕಿದ್ದೆಲ್ಲ ತಿನ್ನೋದು, ಸಿಕ್ಕಲ್ಲಿ ತಿನ್ನೋದು, ಸಿಕ್ಕಾಪಟ್ಟೆ ತಿನ್ನೋದು. ಸಿಕ್ಕಿದ್ದೆಲ್ಲ ತಿನ್ನೋದು, ಸಿಕ್ಕಲ್ಲಿ ಎಲ್ಲಿ ಬೇಕಂದ್ರೆ ಅಲ್ಲೇ. ಆಚಾರ್ಯ ಹೇಳ್ತಿರು, ಗೋಲ್ ಪಕ್ಕ ಪಾನಿಪುರಿ, ತಿಪ್ಪೆಗೆ ಪಕ್ಕ ಗೋಲ್ಗಪ್ಪ. ಸಿಕ್ಕಲ್ದೆ ಎಲ್ಲಿ ಸಿಗುತ್ತೋ ಅಲ್ಲೇ ತಿಂತೀವಿ. ಎಲ್ಲಿ ಬೇಕೋ ಅಲ್ಲೇ ತಿಂತೀವಿ. ಅದನ್ನು ನಾವು ಖಂಡಿತವಾಗಿ ನಾವೇನು ಮಾಡಬೇಕು? ಬಿಡಬೇಕು ಅದನ್ನು. ಗಜೇಂದ್ರ ಈ ರೀತಿಯಾಗಿ ಎಲ್ಲರೂ ಸ್ನಾನ ಮಾಡಿದ್ರು, ಹೊಟ್ಟೆ ತುಂಬ ನೀರು ಕುಡಿದ್ರು. ನಮಗೂ ಅಷ್ಟೇ ಅಲ್ಲ, ಹೊಟ್ಟೆಗೆ ಬಿದ್ದ ಮೇಲೆ ನಮ್ಮ ಆಟಗಳೇನಾಗುತ್ತೆ, ಅಲ್ಲಿವರೆಗೂ ಸುಮ್ಮನೆ ಇರ್ತೀವಿ. ಹೊಟ್ಟೆಗೆ ಬಿದ್ದ ಮೇಲೆ ನಮ್ಮ ಆಟಗಳು ಪ್ರಾರಂಭ ಆಗುತ್ತೆ. ಆ ರೀತಿಯಾಗಿ ಏನು ಎಲ್ಲರೂ ಜಲಕ್ರೀಡೆ ಆಡ್ತಿದಾರಂತೆ. ಇವ್ರ ಮೇಲೆ ನೀರು ಅವ್ರ ಮೇಲೆ ಹಾಕೋದು, ಅವ್ರ ನೀರು ತೆಗೆದು ಇವ್ರ ಮೇಲೆ ಹಾಕೋದು. ಈ ಆನೆಗಳಿಗೆ ಏನಂದರೆ ಶವರ್ ಬೇಕಾಗಲ್ಲ ಸಪ್ರೇಟಾಗಿ. ಅವ್ರು ಸೊಳ್ಳೆದವ ಅದೇ ಶವರ್ ಥರ ಸ್ಪ್ರೇ ಮಾಡುತ್ತೆ. ಈ ಆನೆ ಮೇಲೆ ಆ ಆನೆ ನೀರು ಹಾಕೋದು, ಆ ಆನೆ ಮೇಲೆ ಈ ಆನೆ ನೀರು ಹಾಕೋದು. ಈ ರೀತಿಯಾಗಿ ಎಲ್ಲರೂ ಸಹ ಶವರ್ ಹಾಕಿ ಅಂದರೆ ಈ ಥರ ಎಲ್ಲ ಜಲಕ್ರೀಡೆ ಮಾಡ್ತಾ ಇದ್ದಂತೆ. ಈ ಜಲಕ್ರೀಡೆ ಮಾಡೋ ಹೊತ್ತಿಗೆ ಜಲಕ್ರೀಡೆ ಹಾಡ್ತಾ ಇದ್ರು. ಎಲ್ಲರಿಗೂ ಖುಷಿ ಆಯ್ತಂತೆ. ಏನು ಗಜೇಂದ್ರ ಎಲ್ಲರೂ ಅಂದರೆ ರಾಜ ಅಲ್ವಾ, ಆ ಗಂಡನಿಗೆ ರಾಜನಿಗೆ ಆನಂದ ಪಡಿಸ್ಬೇಕು ಅಂತ ಏನು ಮಾಡಿದಂತೆ, ಈ ಹೆಂಗಸರೆಲ್ಲ ಅಂದರೆ ಹೆಂಡತಿಯರೆಲ್ಲ ಸೇರಿಕೊಂಡು ಮತ್ತು ಮಕ್ಕಳೆಲ್ಲ ಸೇರಿಕೊಂಡು ಏನು ಮಾಡಿದ್ರು, ಗಜೇಂದ್ರನ ಮೇಲೆ ನೀರು ಹಾಕ್ತಾ ಇರುತ್ತೆ. ನೀರು ಹಾಕಿ ಅಬ್ಬಬ್ಬಾ ಎಷ್ಟು ಚೆನ್ನಾಗಿ ಕಾಣ್ತೀಯ ಗೊತ್ತಾ ನೀನು, ಪರ್ವತದ ಮೇಲೆ ಅನೇಕ ಜಲಪಾತಗಳು ಹರಿತಾ ಇದ್ರೆ ಹೆಂಗೆ ಕಾಣುತ್ತೆ, ಹಂಗೆ ನಿನ್ನ ಮೇಲೆ ನೀರು ಹಾಕ್ರೆ ಆ ಥರ ಕಾಣ್ತಿದ್ಯಾ ಅಂತ ಹೇಳ್ತಾರಂತೆ. ಇನ್ನು ಕೆಲವರು ಅಂತಾರಂತೆ, ಓ ಇವರೇನಾ ಆತನ ಶ್ರೇಯಸ್ಸನ ಅಥವಾ ಒಳ್ಳೆಯದನ್ನ ಗಿಟ್ಟಿಸ್ಕೊಳ್ಳೋದು, ನಾನು ಮಾಡ್ತೇನೆ ಅಂದ್ಬಿಟ್ಟು ಆ ನೀರೆಲ್ಲ ಸರಿಸ್ಬಿಟ್ಟು ಆ ತಾವರೆ ಹೂವುಗಳಿರ್ತಲ್ಲ, ಆ ತಾವರೆ ಹೂವುಗಳನ್ನೆಲ್ಲ ಗಜೇಂದ್ರನ ಮೇಲೆ ಜೋಡಿಸ್ಬಿಟ್ಟು ಹೆಂಗೆ ಕಾಣ್ತೀಯ ಅಂದರೆ ಸಹಸ್ರಾಕ್ಷನಾದ ಇಂದ್ರನಂತೆ ಕಾಣ್ತೀಯ ನೀನು
ಮೈಯೆಲ್ಲ ಕಣ್ಣಿಂದ ಇದ್ರೆ ಇಂದ್ರನಲ್ಲ ಆ ಇಂದ್ರನಂತೆ ಕಾಣ್ತೀಯ ಅಂತ. ಗಜೇಂದ್ರನಿಗೆ ಬಹಳ ಥರ ನಮ್ಮ ಹೊಗಳ್ತಾ ಇದ್ರೆ ಹೆಂಗೆ ಖುಷಿ ಆಗುತ್ತೆ ಅದು ಖುಷಿ ಆಗ್ಬಿಡ್ತಂತೆ. ಇನ್ನು ಸ್ವಲ್ಪ ಗ್ರೂಪ್ ಬರ್ತಾರಂತೆ, ಅವರು ಆ ಹೂವು ಎಲ್ಲ ತೆಗೆದುಬಿಡ್ತಾರಂತೆ. ಆ ಬಳ್ಳಿಗಳು ಇರುತ್ತಲ್ಲ ಆ ಬಳ್ಳಿಗಳಿರುತ್ತಲ್ಲ ಆ ಬಳ್ಳಿಗಳನ್ನೆಲ್ಲ ಗಜೇಂದ್ರ ಮೇಲೆ ಹಾಕ್ಬಿಟ್ಟು ಆ ಸರ್ಪಗಳನ್ನು ಭೂಷಿತನಾಗಿರುವಂತಹ ಶಿವ ಇದಲ್ಲ, ಆ ಶಿವಂತರ ನೀನು ಕಾಣ್ತಾ ಇದೆಯಾ ಅಂತ ಹೇಳ್ತಾರೆ. ಸರ್ಪಭೂಷಣ ಶಿವಂತರ ಕಾಣ್ತಿದ್ದೀರಾ ಅಂತ. ಇನ್ನೂ ಕೆಲವರು ಬರ್ತಾರಂತ ಅದೆಲ್ಲ ಸೈಡ್ ಇಟ್ಬಿಟ್ಟು ಆ ತಾವರೆ ಪುಷ್ಪ ಇರುತ್ತಲ್ಲ ಆ ಪುಷ್ಪದ್ದು ಚಿನ್ನದ ಬಣ್ಣದ ಪುಡಿ ಬರುತ್ತೆ, ಪರಾಗ ಅಂತ ಕರೆದ್ರೆ. ಆ ಪುಡಿಯೆಲ್ಲ ಮೇಲೆ ಹಾಕ್ಬಿಟ್ಟು ಇವಾಗ ಯಾವ ಥರ ನೀನು ಕಾಣ್ತಿದ್ಯಾ ಅಂತಂದರೆ ಒಂದು ಚಿನ್ನದ ಪರ್ವತದ ಥರ ಕಾಣ್ತಿದ್ಯಾ ಅಂತ. ಗಜೇಂದ್ರ ಏನು ಉಕ್ಕಿ ಉಕ್ಕಿ ಹೋಗ್ತಾನೆ. ಎಲ್ಲರೂ ಆನಂದ ಪಡಿಸ್ತಾ ಇದ್ರೆ ಯಾವತ್ತೇ ಆಗಲಿ ಮನುಷ್ಯನಿಗೆ ಹೊಗಳಿಕೆ ಐತಲ್ಲ ಅದು ತಲೆದಿಂಬು ಥರ. ಎಷ್ಟು ಬೇಕೋ ಅಷ್ಟಿದ್ರೆ ತಲೆದಿಂಬು ಚೆನ್ನಾಗಿರುತ್ತೆ, ಜಾಸ್ತಿ ಆದರೆ ಏನಾಗುತ್ತೆ ಕರ್ತವು ಬರುತ್ತೆ. ಆ ರೀತಿಯಾಗಿ ಹೊಗಳ್ತಾ ಮತ್ತೆ ಇನ್ನೊಂದು ಕಡೆ ಹೇಳ್ತಾರೆ, ಯಾರಾದರೂ ಮಾತು ಕೇಳಲ್ಲ ಅಂದರೆ, ಯಾರಾದರೂ ಜಾಸ್ತಿ ಮಾತು ಕೇಳಲ್ಲ ಅಂದರೆ ಏನು ಹೇಳಿದ್ರು ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂದರೆ ಅವ್ರನ್ನ ಒಂದು ಸಭಾರಂಭ ಮಾಡಿ ಸಭೆ ಮಾಡಿಬಿಟ್ಟು ಅವ್ರನ್ನ ಹೊಗಳಿ ಒಂದು ಬಿರುದು ಕೊಟ್ಬಿಟ್ರೆ ನೀವು ಕೇಳ್ದಂಗೆಲ್ಲ ಮಾಡ್ತಾರೆ. ಹಂಗಾದ್ರೂ ಅವ್ರನ್ನ ಕಂಟ್ರೋಲ್ ಮಾಡ್ಬೋದು. ಆ ರೀತಿಯಾಗಿ ಬಹಳ ಸೇರಿ ಎಲ್ಲ ಹೊಗಳ್ತಾ ಇದ್ದಾರೆ. ಗಜೇಂದ್ರನಿಗೆ ಬಹಳ ಸಂತೋಷ ಆಗ್ತಾ ಇದೆ. ಹೀಗೆ ಹೊಗಳ್ತಾ ಒಬ್ಬರ ಮೇಲೆ ಒಬ್ಬರು ಡ್ಯಾನ್ಸ್ ಮಾಡ್ತಿರ್ತಾರೆ. ಇವೆಲ್ಲ ಮಾಡ್ತಾ ಅಲ್ಲಿ ಮೊಸಳೆ ನೋಡುತ್ತಂತೆ, ಯಾವನು ನಮ್ಮ ಏರಿಯಾಗೆ ಬಂದು ಇಷ್ಟೊಂದು ಗಲಾಟೆ ಮಾಡ್ತಾರೆ, ತುಂಬ ಹಾವಳಿ ಕೊಡ್ತಾನಲ್ಲ, ಏನು ಹೂವು ಎಲ್ಲ ಕಿತ್ತಾಕ್ತಾನೆ, ನೀರೆಲ್ಲ ಎರಗಿಸ್ತಾ ಇದ್ದಾನೆ, ಆ ಒಬ್ಬರ ಮೇಲೆ ಒಬ್ಬರು ಕುಡಿತಾ ಇದ್ದಾರೆ, ಇಲ್ಲಿರೋ ಇದೆಲ್ಲ ಹಾಳು ಮಾಡ್ತಾ ಇದ್ದಾರೆ ಅಂತ. ಗಜೇಂದ್ರ ಇವೆಲ್ಲ ಹೊಗಳ್ತಾ ಇರಲ್ಲ, ಹೊಗಳಿಕೆ ಮೇಲೆ ಏರಿ ಏನು ಮಾಡ್ತಾನೆ, ಆ ಸರೋವರದಲ್ಲಿರೋ ಸಾಕಷ್ಟು ನೀರೆಲ್ಲ ಎಳ್ಕೊಬಿಡ್ತಾನಂತೆ. ಸೊಳ್ಳಲ್ಲಿ ಎಳ್ಕೊಂಡು ಖುಷಿಯಾಗಿ ಏನು ಮಾಡ್ತಾನೆ, ಆ ನೀರು ಎಳ್ಕೋಬೇಕಾದ್ರೆ ಸಣ್ಣ ಸಣ್ಣ ಮೀನುಗಳು, ಏಡಿ ಕಾಯಿಗಳು ಮತ್ತು ಇದು ಮೊಸಳೆ ಮರಿಗಳು ಎಲ್ಲ ಎಳ್ಕೊಬಿಡ್ತಾನಂತೆ. ಆಕಾಶದ ಮೇಲೆ ಒಂದು ಸರಿ ಹಂಗೆ ಬಂಡಿ ಊರಿ ಚಿಮ್ಮುತ್ತಾನಂತೆ. ಆ ಚಿಮ್ಮಿದ್ರೆ ಆ ನೀರದ ಮೀನುಗಳೆಲ್ಲ ಮೀನ ರಾಶಿಗೆ, ಏಡಿಗಳೆಲ್ಲ ಕರ್ಕಾಟಕ ರಾಶಿಗೆ, ಸಣ್ಣ ಸಣ್ಣ ಮೊಸಳೆಗಳೆಲ್ಲ ಮಕರ ರಾಶಿಗೆ ಹೋಗ್ತಾರೆ. ಅಂದರೆ ಆ ಥರ ಅವ್ರಿಗೆ ಎಷ್ಟು ಖುಷಿ ಆದರೆ, ಇಂದ್ರ ನಾನು ಹೆಂಗೆ ಹೋಗ್ತಾರೆ ಶಿವ ಅಂತ ಹೇಳ್ತಾರೆ. ಮೈಯೆಲ್ಲ ಕಣ್ಣು ಚಿನ್ನದ ಬಣ್ಣ, ಕಪ್ಪಗಿರೋರಿಗೆ ಬೆಳ್ಳಗಿದ್ದಾರೆ ಏನು ಖುಷಿ ಆಗ್ತಾರೋ ಅದಕ್ಕಿಂತ ಖುಷಿ ಬೇರೆ ಯಾವುದು ಕೊಡೋಲ್ಲ. ಇಷ್ಟೆಲ್ಲ ಹೊಗಳ್ತಾವಲ್ಲ, ನನಗಿಂತ ಬೇರೆ ಯಾರಿಲ್ಲ ಅಂದ್ಬಿಟ್ಟು ಏನು ಪರಮ ಆನಂದದಲ್ಲಿ ಹೀಗೆ ಮೆರಿತಾ ಇದ್ದಾರಂತೆ. ಆದರೆ ಕಾಲ ಬರುತ್ತಲ್ಲ, ಆ ಮೊಸಳೆ ಕಾಲವಾಗಿ ನೋಡ್ತಾ ಇರುತ್ತಂತೆ, ತುಂಬ ಹಾವಳಿ ಮಾಡ್ತಾ ಇದ್ದಾರೆ. ನೀವು ಏನು ಮಾಡೋದು, ಮೊದಲು ಮೊಸಳೆ ಮಾಡ್ತಾರೆ ಮೇಲೆ ಎತ್ತಿ ನೋಡುತ್ತಂತೆ ಯಾರ್ಯಾರಿದ್ದಾರೆ ಅಂತ ಎಲ್ಲ ಸ್ಕ್ಯಾನ್ ಮಾಡಿಬಿಟ್ಟು ಆಮೇಲೆ ಕೆಳಗೆ ಇಳಿಯುತ್ತಂತೆ. ಯಾರನ್ನ ಅಟ್ಯಾಕ್ ಮಾಡಬೇಕು ಅಂತ ನಿಧಾನಕ್ಕೆ ಅಟ್ಯಾಕ್ ಮಾಡೋಕ್ಕೆ ಬರ್ತಾ ಇರುತ್ತಂತೆ. ಯಾಂಗ ಮಾಡಲಯ್ಯ ಕೃಷ್ಣ ಹೆಂಡತಿ ಕೊಡ್ಬೋದು, ಮಕ್ಕಳು ಕೊಡ್ಬೋದು, ಸೌಭಾಗ್ಯಗಳು. ಅವ್ರೇನು ಕೇಳ್ಕೊಂಡ್ರು, ಮಂಗಳ ಅಂತ ಈ ಕಷ್ಟ ಬಿಡಿಸಿಗಳು ನಿನ್ನ ಸೇವಕರನ್ನಾಗಿ ಮಾಡ್ಕೊ ಸಾಕು ಅಂತ. ಯಾಕಂದರೆ ಏಸು ಜನ್ಮದ ಸುಕೃತದ ಫಲವೋ ತಾನು ಜನಿಸಲಾಗಿ ಹುಟ್ಟಿದ್ದು ಅದೆಷ್ಟು ಜನ್ಮದ ಪುಣ್ಯ. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ಆದ್ದರಿಂದ ತಾನು ಭೂಸುರ, ಅದರಲ್ಲೂ ಜನ್ಮ ಸಿಕ್ಕಲ್ಲಿ ಈ ಭೂಮಿ ಮೇಲೆ ಈ ಎಲ್ಲರ ನಡುವೆ ಒಂದು ಭಕ್ತಿ ಸೇವೆ ಚೆನ್ನಾಗಿ ಮಾಡಲಿಕ್ಕೆ ಅವಕಾಶ ಇರುವಂತಹ ದೇಹ ಸಿಕ್ಕಿದೆಯಲ್ಲ, ಇದು ಇನ್ನೂ ಪುಣ್ಯ.
ಇದೆಲ್ಲ ಇದ್ರೂ ಮೋದ ತೀರ್ಥ ಮತ ಚಿನ್ಮಿತನಾಗದೆ ದೋಷಕ್ಕೆ ಒಳಗಾಗಿ ಲೇಷ ಸಾಧನವ ಕಾಣದೆ ದುಸ್ಸಹವಾಸದಿಂದಲೇ ದಿನ ದಿನ ಕಳೆದೆ ಯಾಂಗೆ ಮಾಡಲು ಶ್ರೀಕೃಷ್ಣನ ಪಾದಾರವಿಂದವೇ ಗತಿ ಗೋವಿಂದ. ನಾವು ಪಾಪ ಆನೆಗೆ ಮಾತ್ರ ಮೊಸಳೆ ಬತ್ತೈತೆ ಅಂದ್ಕೊಂಡಿದ್ದೀವಿ, ನಮಗೆ ಬರೋದೇ ಇಲ್ಲ ಅಂತ ನಮಗೆ ಕಾನ್ಫಿಡೆನ್ಸ್. ಎಲ್ಲದಕ್ಕೂ ಜೀವನದಲ್ಲಿ ಸಾಕಷ್ಟು ಸಿದ್ಧತೆ ಮಾಡ್ಕೊಳ್ತೀವಿ. ಒಂದು ಟ್ರೈನಲ್ಲಿ ಹೋಗ್ಬೇಕಂದ್ರೂ ಲೋಯರ್ ಬರ್ತಾ ಇರಬೇಕು, ಮೊದಲೇ ಬುಕ್ಕಿಂಗ್ ಆಗಿರಬೇಕು, ಎಲ್ಲ ಕರೆಕ್ಟಾಗಿರೋ ಸಿದ್ಧತೆ ಮಾಡ್ಕೊಳ್ತೀವಿ. ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಳ್ತೀವಿ, ಎಲ್ಲ ಮಾಡ್ಕೊಳ್ತೀವಿ. ಮತ್ತು ನಮ್ಮ ಮನೇಲಿ ನಮ್ಮ ತಾತ ಹೋದ್ರು, ದೊಡ್ಡಪ್ಪ ಹೋದ್ರು, ಇನ್ಯಾರು ಅಣ್ಣ ಹೋದ್ರು, ಎಲ್ಲ ಗೊತ್ತು. ನಾನೊಬ್ಬ ಹೋಗ್ತೀನಿ, ನಾನು ರೆಡಿ ಮಾಡ್ಕೊಳ್ಬೇಕು ಅಂತ ಮಾತ್ರ ಯಾವತ್ತೂ ಅನ್ಸಲ್ಲ. ಆದರೆ ಅದು ನಿಜವಾದ ಯೋಚನೆ. ನಾನು ಒಂದು ದಿವಸ ಏನು ಮಾಡ್ತೇನೆ, ನಾನು ಪ್ಯಾಕಪ್ ಮಾಡಬೇಕು, ನನಗೂ ಕೋಚ್ ಬುಕ್ ಆಗಿದೆ, ನಾನು ಹೋಗ್ಬೇಕಾದ್ರೆ ಅದನ್ನು ನಾವು ಚೆನ್ನಾಗಿ ತಿಳುವಳಿಕೆ ಪಡ್ಕೊಂಡು ಭಗವಂತನ ಸ್ಮರಣೆಯನ್ನು ನಿತ್ಯ ನಾವು ಮಾಡ್ತಾ ಇರಬೇಕಾಗುತ್ತೆ. ಈ ರೀತಿಯಾಗಿ ಆ ಮೊಸಳೆ ಬಂದು ಮೊದಲು ಏನು ಮಾಡುತ್ತೆ, ಕಾಲು ಇಟ್ಕೊಂಡ್ಬಿಡ್ತದೆ. ಏನು ಮಾಡುತ್ತೆ, ಕಾಲು ಇಟ್ಕೊಂಡ್ಬಿಡುತ್ತೆ. ಅದಕ್ಕೆ ಮುಂಚೆ ಅಂದರೆ ಮಂಗಳಾಂಗ ಭವ ಬಂಧ ಬಿಡಿಸಿ ನಿನ್ನ ಡಿಂಗನಿಗನ ಮಾಡುವ ಅನಂತ ಜನಕ ಅಂತ ಹೇಳ್ತಾರಲ್ಲ. ಅಂದರೆ ಭಗವಂತ ಅದನ್ನು ಏನು ಹೆಸರು ಹೇಳ್ತೀವೋ, ಈಗ ಅನಂತ ಜನಕ ಅಂದರೆ ಎಲ್ಲರಿಗೆ ಜನ್ಮ ಕೊಟ್ಟವನು ಅಂತ. ಅವನ ಹೆಸರಿಗೆ ಅವನು ಮಾಡೋ ಕೆಲಸಕ್ಕೆ ಏನಾಗುತ್ತೆ, ಮ್ಯಾಚಿಂಗ್ ಇರುತ್ತೆ. ಆಪತ್ ಬಾಂಧವ ಅಂದರೆ ಆಪತ್ತಲ್ಲಿರೋರ್ಗೆ ಏನು ಮಾಡ್ತಾನೆ, ರಕ್ಷಣೆ ಕೊಡ್ತಾನೆ. ಅವನ ಹೆಸರಿಗೆ ಅವ್ನು ಮಾಡೋ ಕೆಲಸಕ್ಕೆ ಇರುತ್ತೆ ಮ್ಯಾಚಿಂಗ್ ಇರುತ್ತೆ. ಆಚಾರ್ಯ ಹೇಳ್ತಾರೆ, ನಮ್ಮ ಹೆಸರಿಗೆ ನಾವು ಮಾಡೋ ಕೆಲಸಕ್ಕೆ ನಾನು ಸುಂದರ ರಾಜ ಅಂತ ಹೆಸರುಕೊಂಡಿರುವಂತೆ ನೋಡಿದ್ರೆ ಭಯ ಆಗುತ್ತೆ. ಸುಂದರ ರಾಜ ಅಂತ ಹೆಸರು ನೋಡೋಕ್ಕೆ ಆಗಲ್ಲ, ಆ ಥರ ಇದ್ದಂತೆ. ಇನ್ನೊಬ್ಬ ಯಾರೋ ಅವ್ರ ಹೆಸರು ಭಾಳ ಚೆನ್ನಾಗಿದೆ, ಕ್ಷೀರಸಾಗರ ಭಟ್ಟಾಚಾರ್ಯ ಅಂತ ಇಟ್ಕೊಂಡು ಡೈರಿ ಮುಂದೆ ಅರ್ಧ ಲೀಟ್ರ್ ಹಾಲಿಗೋಸ್ಕರ ಕಾಯ್ತಾ ಇರ್ತಂತೆ. ಕ್ಷೀರಸಾಗರ ಭಟ್ಟಾಚಾರ್ಯ ಆಗ್ಬಿಟ್ಟು ಡೈರಿ ಅರ್ಧ. ನಮಗೆ ನಮ್ಮ ಹೆಸರಿಗೆ ಮ್ಯಾಚ್ ಆಗಲ್ಲ. ಭಗವಂತ ಮತ್ತು ಅದಕ್ಕೆ ಕಾಪಾಡುವಂಥ ಭಗವಂತನ ಹೆಸರು ಹೇಳಿದ್ರೆ ಏನು ಮಾಡ್ತಾನೆ ಭಗವಂತ, ಖಂಡಿತ ಕಾಪಾಡ್ತಾನೆ. ಮೊಸಳೆ ಬಂದು ಮೊದಲು ಏನು ಹೇಳಿದ್ರೆ, ಕಾಲು ಹಿಡಿಯುತ್ತೆ. ಯಾಕೆ ಅಂತಂದರೆ, ಕಾಲನ್ನು ದೂತರು ಕಾಲು ಪಿಡಿದೆಳೆಯುವಾಗ ತಾಳು ತಾಳೆಂದರೆ ತಾಳುವರೆ, ದಾಳಿ ಬಾರದ ಮುನ್ನ ಧರ್ಮವ ಗಳಿಸಿದ್ರು. ಎಲ್ಲರೂ ಒಂದ್ಸಲ ದಾಳಿ ಅಂತೂ, ಅಲ್ಲಿ ದಾಳಿ ಆಯಿತು, ಇಲ್ಲಿ ದಾಳಿ ಆಯಿತು, ನಮ್ಗೊಂದ್ಸಲ ದಾಳಿ ಹಾಗೆ ಆಗ್ತದೆ. ಅದಾದ ಮುಂಚೆ ನಾವೇನು ಮಾಡಬೇಕು, ಧರ್ಮ ಗಳಿಸಬೇಕು. ನೀವು ಪ್ರಾಕ್ಟಿಕಲ್ ಆಗಿ ನೋಡಿದಾಗ ಏನಾಗುತ್ತೆ ಅಂದರೆ, ಸಾವು ಬರುತ್ತಲ್ಲ, ಮೊದಲು ಸಾಮಾನ್ಯ ಪ್ರಾರಂಭ ಆಗೋದು ಕಾಲಿಗೆ. ಅವನು ಓಡಾಡೋದು ಸ್ಟಾಪ್ ಆಗುತ್ತೆ. ಅದಕ್ಕಿಂತ ಮುಂಚೆ ಏನಾಗುತ್ತೆ, ಕಿವಿ ಹತ್ರ ಕೂದಲೇನಾಗುತ್ತೆ, ಬೆಳ್ಳಗಾಗುತ್ತೆ. ಕಿವಿ ಎಲ್ಲಿ ಎಲ್ಲ ಕೂದಲಿಗಿಂತ ಫಸ್ಟ್ ಕಿವಿ ಹತ್ರ ಬೆಳ್ಳಗಾಗುತ್ತೆ. ಯಾಕೆಂದರೆ ಕಿವಿಯಲ್ಲಿ ಬಂದು ಹೇಳುತ್ತಂತೆ, ಟೈಮ್ ಬರ್ತಾ ಇದೆ ನಿಮಗೆ ಕೇಳಿಸ್ಕೊಳ್ಳಿ. ಕಿವಿಯಲ್ಲೂ ಹೇಳ್ದಾಗ ಕೇಳಿಸ್ಕೊಳ್ಳಿಲ್ಲ ಅಂತಂದರೆ ಒಂದು ದವಡೆ ಹೊಡಿತದಂತೆ, ಒಂದೆರಡು ಉದುರೋಯ್ತವೆ, ಏನೋ ಆದರೂ ತಲೆ ಕೆಡಿಸ್ಕೊಳ್ಳಿಲ್ಲ ಅಂದರೆ ಕಾಲು ಹೋಗುತ್ತೆ. ಈ ಥರ ಒಂದಾಗ ಒಂದು ಸೂಚನೆ ಕೊಟ್ಟರೂ ಸಹ ನಾವೇನು ಮಾಡ್ತೀವಿ, ಅದನ್ನು ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಆದರೆ ಅದಕ್ಕೆ ಉದಾಹರಣೆಗೆ ಆಚಾರ್ಯ ಹೇಳ್ತಾ ಇದ್ರು, ಒಬ್ಬನಿಗೆ 110 ವರ್ಷ ಆಗಿರ್ತಂತೆ. 110 ವರ್ಷ ಆಗಿ ಆತ ಸತ್ತೋದ್ಮೇಲೆ ಬಹಳ ದುಃಖಮಯ ಮರಣ ಅಂತ ಪೇಪರ್ ಹಾಕಿದ್ರಂತೆ. 110 ವರ್ಷ ಆದ್ಮೇಲೂ ದುಃಖಮಯ ಮರಣ ಅಂದರೆ ಅದು ನಿಜವಾಗ್ಲೂ ಚಿಂತೆ ನಾವು ಯೋಚನೆ ಮಾಡ್ತೀವಿ ಅಂತ. ಈ ಥರ ಬಹಳ ವಯಸ್ಸಾಗಿದ್ದಂತೆ ಒಬ್ಬ ಅಜ್ಜನಿಗೆ. ವಯಸ್ಸಾದ್ಮೇಲೆ ಡಾಕ್ಟ್ರನ್ನ ಕರ್ಕೊಂಡು ಬಂದ್ರಂತೆ. ಕರ್ಕೊಂಡು ಬಂದು ಸ್ವಲ್ಪ ನೋಡಿ ಸ್ವಾಮಿ ಏನಂದರೆ, ಡಾಕ್ಟ್ರು ಸ್ಟೆಥೋಸ್ಕೋಪ್ ಇಟ್ಟರು, ನಾಲ್ಗೆ ನೋಡ್ರು, ಕಣ್ಣು ತೆಗೆಸ್ರು, ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹೋಗ್ತಿದ್ರಂತೆ. ಮೊಮ್ಮಕ್ಕಳು ಅಂದ್ಬಿಟ್ಟು, ಅಜ್ಜ ಡಾಕ್ಟ್ರ್ ಹೇಳ್ತವ್ರೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತ, ನಿಮ್ದು ಏನಾದ್ರು ಕೊನೆ ಆಸೆ ಇದ್ದರೆ ಹೇಳು. ಏನು ನಿನ್ನ ಕೊನೆ ಆಸೆ ಅಂತಂದರೆ, ಬೇರೆ ಡಾಕ್ಟ್ರ್ ಇದ್ದರೆ ಕರ್ಕೊಂಡು ಬಾ ಅಂತ ಹೇಳಿ. ಅದೇ ಕೊನೆ. ಬೇರೆ ಡಾಕ್ಟ್ರು
ಕರ್ಕೊಂಡು ಆತನು ಸ್ವಾಮಿ ಅವ್ರು ಓದಿದ್ದು ಅದೇ ಕಾಲೇಜು, ನಮ್ಮದು ಅದೇ ಕಾಲೇಜು, ಇನ್ನೇನು ಎಕ್ಸ್ಟ್ರಾ ಮಾಡೋಕ್ಕಾಗಲ್ಲ, ಇಲ್ಲ ಇಲ್ಲ ನೀವು ಏನಾದ್ರು ನೋಡಲೇಬೇಕು ಅಂತಂದರೆ ಆವಾಗ ಹೇಳ್ತಾನಂತೆ, ನಾನು 2 ಮಾತ್ರೆ ಕೊಡ್ತೀನಿ, ಒಂದು ಇವಾಗ ತಗೊಳ್ಳಿ, ಇನ್ನೊಂದು ಬೆಳಗ್ಗೆ ಇದ್ದರೆ ತಗೊಳ್ಳಿ ಅಂತ ಹೇಳ್ಬಿಟ್ಟು ಹೋಗ್ತಂದ್ರೆ, ನಮ್ಗೆ ಯಾರಿಗೂ ಸಾವು ಅನ್ನೋದು ಇಷ್ಟ ಆಗಲ್ಲ. ನಾವು ಅದಕ್ಕೆ ಯಾವತ್ತೂ ಏನು ಮಾಡಲ್ಲ, ಪ್ರಿಪ್ರೇಷನ್ ನಾವು ಯಾವತ್ತೂ ಮಾಡ್ಕೊಳ್ಳಲ್ಲ. ಪ್ರತಿನಿತ್ಯ ನಾವು ಸಾವಿಗೆ ಹತ್ತಿರ ಆಗ್ತಿರ್ತೀವಿ, ಮೊಸಳೆ ನಮಗೆ ಹತ್ತಿರ ಆಗ್ತಾ ಇರುತ್ತೆ. ಆಗ ನಾವೇನು ಮಾಡಬೇಕು, ಅದನ್ನು ಯೋಚನೆ ಮಾಡಿ ಅದಕ್ಕೆ ನಾವೇನು ಮಾಡಬೇಕು, ಸಿದ್ಧತೆಯನ್ನು ಮಾಡ್ಕೊಳ್ಬೇಕು. ಹೀಗೆ ಬಂದು ಕಾಲನ್ನು ಹಿಡ್ಕೊಳುತ್ತೆ, ಗಟ್ಟಿಯಾಗಿ ಕಾಲನ್ನು ಹಿಡ್ಕೊಂಡಿದ ತಕ್ಷಣವೇ ಗೊತ್ತಾಗ್ಬಿಡ್ತದೆ, ಓ ಏನೋ ಬಂದು ಕಚ್ತಾ ಇದೆ ಅಂತ ಗೊತ್ತಾಗ್ತದೆ. ಫಸ್ಟ್ ಏನು ಮಾಡುತ್ತೆ ಅಂದರೆ ಕಾಲಿಂದ ಹಿಂಗೆ ಎದ್ದು ಜಾಡಿಸಿ ಒದಿತಂತೆ, ಆಚೆ ಹೋಗ್ಬಿಡ್ತಂತೆ ಮೊಸಳೆ. ಯಾವ ಥರ ಅಂದರೆ ಆಚರಣೆಗಳು ನಾವು ಹುಷಾರಿಲ್ಲ ಫಸ್ಟ್ ಆಸ್ಪತ್ರೆಗೆ ಸೇರಿದ್ರೆ ಮೊದಲನೇ ಇಂಜೆಕ್ಷನ್ ತುಂಬ ಆಗಿರ್ತದೆ, ಓ ಇನ್ನೇನು ರಿಕವರಿ ಆಗೋಯ್ತೀವಿ ಅಂತ ಅನಿಸುತ್ತೆ. ಅವಾಗಿಂದ ಅದು ಕಡಿಮೆ ಆಗ್ತಾ ಬರ್ತದೆ. ಹಂಗೆ ಫಸ್ಟು ಟಾಸ್ ಗೆದ್ದಿದ್ದು ಆನೆನೇ, ಟಾಸ್ ಮ್ಯಾಚ್ ಸೋತೋಗ್ಬಿಡ್ತದೆ, ಟಾಸ್ ಗೆದ್ದಿದ್ದು ಅದೇನೆ. ಈ ಥರ ಫಸ್ಟ್ ಏನು ಮಾಡುತ್ತೆ, ಆಚೆ ಆಗುತ್ತೆ. ಆಮೇಲೆ ತುಂಬ ಸಿಟ್ಟಾಗಿ ಬರುತ್ತಂತೆ, ಏನಿದು ನನ್ನ ಏರಿಯಾಗೆ ಬಂದು ಇಷ್ಟೊಂದು ಗಲಾಟೆ ಮಾಡ್ತೀಯಲ್ಲ ಅಂದ್ಬಿಟ್ಟು ಮತ್ತೆ ಬಂದು ಕಾಲನ್ನು ಮುಂದೆಯಿಂದ ಹಿಡಿದ್ರೆ ಕಷ್ಟ ಆಗುತ್ತೆ, ಹಿಂದೆಯಿಂದ ಬಂದು ಹಿಡಿಯುತ್ತಂತೆ. ಕಾಲು ಹಿಡಿದು ಗಟ್ಟಿಗೆ ಚೆನ್ನಾಗಿ ಕಚ್ಚಿಬಿಡುತ್ತಂತೆ. ಆ ಕಾಲನ್ನು ಹಿಂದೆ ಮುಂದೆ ತಗೊಳಕ್ಕಾಗಿರಲ್ಲ. ಮತ್ತೆ ಮೇಲೆ ಎದುರು ಬಂದು ಬೆನ್ನಿಗೆ ಅದರ ಬಾಲದಲ್ಲಿ ಏಟು ತುಂಬ ಜಾಸ್ತಿ ಬೀಳುತ್ತೆ. ಬಾಲದಲ್ಲಿ ರಪ್ಪ 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 ಅಂತ ಹೊಡಿತಾ ಇರ್ತಂತೆ, ಅಲ್ಲೆಲ್ಲ ರಕ್ತ ಬರ್ತಾ ಇರ್ತದೆ, ಮೂಳೆ ಎಲ್ಲ ಮುರಿದೋಗ್ತಾ ಇರ್ತದೆ. ಮತ್ತೆ ಬಂದು ಬಾಲ ಕಚ್ಚುತ್ತೆ, ಹೊಟ್ಟೆ ಕಚ್ಚುತ್ತೆ, ಎಲ್ಲ ಹಿಂಸೆ ಮಾಡ್ತಾ ಇರ್ತಂತೆ. ಅದು ಸಹ ಸಾಕಷ್ಟು ಕಾಲ ಯುದ್ಧ ಮಾಡೋದಕ್ಕೆ ಟ್ರೈ ಮಾಡ್ತಾನೆ ಇರುತ್ತಂತೆ. ಆದರೆ ಪ್ರಾಬ್ಲಮ್ ಏನಂದರೆ ಮೊಸಳೆಗೆ ನೀರಲ್ಲಿ ಬಲ ಜಾಸ್ತಿ, ಆನೆಗೆ ಭೂಮಿ ಮೇಲೆ ಬಲ ಜಾಸ್ತಿ. ಆದರೆ ಇದೇನಾಗೈತೆ, ಹೋಗಿ ಅವರು ಪಿಚ್ಚಲ್ಲೈತೆ ಅಂದರೆ ನೀರಲ್ಲೈತೆ. ಅದರಿಂದ ಬಹಳ ಕಷ್ಟ ಆಗಿ ಏನು ಯುದ್ಧ ಮಾಡಿ ಮಾಡಿ 1,000 ವರ್ಷಗಳ ಕಾಲ ಯುದ್ಧ ಮಾಡ್ತಂತೆ. ಎಷ್ಟು? 1,000 ವರ್ಷಗಳ ಕಾಲ ಯುದ್ಧ ಮಾಡುತ್ತಂತೆ. ಮಾಡಿ ಮಾಡಿ ಒಂದು ಸ್ವಲ್ಪ ಹೊತ್ತು ದಣಿವಾದ್ಮೇಲೆ ಈ ಕಡೆ ನೋಡುತ್ತಂತೆ, ನಮ್ಮವ್ರು ಯಾರಾದ್ರೂ ಇದ್ದಾರ? ಎಷ್ಟು ಕೋಟಿ ಅಂದರೆ ದಶಲಕ್ಷ ಕೋಟಿ, ಅಷ್ಟೊಂದು ಜನ ಇದ್ದವರು ಎಲ್ಲ, ಕೆಲವರೆಲ್ಲ ಆ ಕಡೆ ಇದ್ರಂತೆ, ಇನ್ನು ಕೆಲವರೆಲ್ಲ ಹೊರಟುಬಿಟ್ರಂತೆ. ಯಾವ ಥರ ಅಂದರೆ ಅವರೆಲ್ಲ ಅಲ್ಲಿ ನಿಂತ್ಕೊಂಡು, ಅದರಲ್ಲಿ ವಿಶೇಷವಾಗಿ ಹೆಂಡತಿಯರು, ಯಾಕಂದರೆ ಒಬ್ಬರನ್ನೇ ಬಿಟ್ಟು ಹೋಗೋದಕ್ಕೆ ಕಾಲು ಬಾರದೆ, ಇಷ್ಟ ಇಲ್ಲದೆ ಹಾಗೇ ನಿಂತ್ಕೊಂಡಿರ್ತಾರೆ. ಅವ್ರು ಏನು ಮಾಡೋಕ್ಕಾಗಲ್ಲ. ಆದರೆ ಏನು ಮಾಡ್ತಾರೆ, ಒಬ್ಬನೇ ಬಿಟ್ಟು ಹೋಗೋಕ್ಕಾಗಲ್ಲ, ಏನು ಮಾಡೋದು ಗೊತ್ತಾಗ್ತಿಲ್ಲ ಅಂತ. ಯಾವ ಥರ ಅಂತಂದರೆ ಗಜೇಂದ್ರನಿಗೆ ಗೊತ್ತಾಗ್ತಾ ಇದೆ, ಇಷ್ಟು ದಿವಸ ನಾನೇ ಎಲ್ಲ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡೆ. ನಾನೇ ಅಂತ ಯಾರಂತಾರೆ ಅವನೇ ನಿಜವಾಗ ಆನೆ, ನಾನೇ ಅಂದವನು ಆನೆ ಫಸ್ಟು. ಆದ್ದರಿಂದ ಎಲ್ಲ ನಾನು ಮಾಡ್ತೇನೆ, ನನ್ನ ಶಕ್ತಿಯಿಂದ ನಾನು ಗೆಲ್ಬೋದು, ನನ್ನ ಬಳಗದಿಂದ ಗೆಲ್ಬೋದು ಅಂತ ಅಂದ್ಕೊಂಡೆ. ಇವೆಲ್ಲರೂ ನನಗೆ ಮೋಸ ಮಾಡಿಬಿಟ್ರಲ್ಲ, ಎಂಥ ಪರಿಸ್ಥಿತಿ ಆಯಿತು. ನನಗೆ ಶಕ್ತಿ ಕ್ರಮೇಣವಾಗಿ ಕುಂದೋಗ್ತಾ ಇದೆ. ಇವರೆಲ್ಲ ಅಲ್ಲಿ ನಿಂತ್ಕೊಳ್ತಾರೆ, ನೋಡ್ತಾರೆ, ಹೋಗ್ತಾ ಇರ್ತಾರೆ. ಯಾವ ಥರ ಅಂದರೆ ತಗೊಂಡೋಗಿ ICUಗೆ ಹಾಕ್ಬಿಟ್ರೆ ಅಲ್ಲೊಂದು ವಿಂಡೋ ಇರ್ತದೆ, ಕಿಟಕಿ, ಅಲ್ಲಿಂದ ನೋಡ್ತಾ ಇರಬೇಕು, ಹೋಗ್ತಾ ಇರಬೇಕು. ಇವರಿಗೆ ಬಾಯಿಗೂ ಹಾಕಿರ್ತಾರೆ, ಮೂಗು ಹಾಕಿರ್ತಾರೆ, ಎಲ್ಲ ಕಡೆನೂ ಹಾಕಿಬಿಡ್ತಾರೆ. ಬಂದವರೆಲ್ಲ ನೋಡಬೇಕು, ಹೋಗಬೇಕು. ಏನು ಮಾಡೋಕ್ಕಾಗುತ್ತೆ? ಅಷ್ಟೇ, ಅವರವರ ಕಷ್ಟ, ಅವರ ಕರ್ಮ ಯಾರು ಮಾಡಬೇಕು ಅವರೇ ಅನುಭವಿಸ್ಬೇಕು, ಬೇರೆಯವ್ರು ಯಾರು ಕಾಪಾಡ್ತಾರೆ ಅನ್ನೋದು ಸುಳ್ಳು. ಅದಕ್ಕೆ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನಾವು ನಿತ್ಯ ಏನು ಮಾಡಬೇಕು, ಸಾಧನೆ ಮಾಡಬೇಕು. ಇನ್ನು ಕೆಲವರು ಗಮನಿಸ್ತೀವಿ, ಸ್ವಲ್ಪ ದಿವಸ ಇದ್ದರು, ದಡದಲ್ಲಿ ನೋಡಿದ್ರು, ಬರ್ತಾನೇನೋ ಅಂತ ನೋಡಿದ್ರು, ಟ್ರೈ ಮಾಡಿದ್ರು, ಏನು ಆಗಲೇ ಇಲ್ಲ, ಸಾಧ್ಯ ಇಲ್ಲ. ಕೆಲವರಿಗೆ ಈಗ ಹಾಸ್ಪಿಟಲ್ ಹೇಳ್ತೀವಲ್ಲ, ನಾನು ಕೆಲಸ ಬಿಟ್ಟಿದ್ದೀನಿ, ಎಷ್ಟು ದಿವಸ ಇರೋಕ್ಕಾಗುತ್ತೆ, ಅದಕ್ಕೆ ನೋಡೋಣ, ನನ್ನ ಕೈಲಿ ಅಷ್ಟು ದಿವಸ ಇರ್ತೀನಿ, ಆಮೇಲೆ ನಾನು ಕೆಲಸ ಬಿಡೋಕ್ಕಾಗಲ್ಲ, ಅಷ್ಟಕ್ಕೂ ಏನಾದರೂ ಆದರೆ ತಿಳಿಸಿ ಅಂದ್ಬಿಟ್ಟು ಹೋಗ್ಬಿಡುತ್ತೆ. ಅಂದರೆ ಏನರ್ಥ, ಅಷ್ಟಕ್ಕೂ ಏನಾದರೂ ಆದರೆ ಹೋದರೆ ತಿಳಿಸಿ ಬರೋಕ್ಕಾಗಲ್ಲ. ಈ ಥರ ನಮ್ಮೆಲ್ಲರ ಪರಿಸ್ಥಿತಿ ಈ ಥರ ಇದೆ. ಆತ ಎಲ್ಲ ಕಡೆ ಒಂದ್ಸರಿ ನೋಡ್ತಾನಂತೆ, ಭಾಳ ದುಃಖ ಆಗ್ತದೆ. ಈ ದುಃಖ ನಮ್ಗೆ ಆಗಬೇಕು. ಪ್ರತಿನಿತ್ಯ ಒಂದ್ಸರಿ ಈ ಮಾತು ಹೇಳ್ಕೊಂಡ್ರೆ ನಮ್ಮ ಹುಚ್ಚು ಬಿಡುಗಡೆ ಆಗುತ್ತಂತೆ. ಅವನು ಅಂದ್ಕೊಳ್ತಂತೆ, ಇವರಾ ನನ್ನ ಹೆಂಡತಿರು, ಇವರಾ ನನ್ನ ಮಕ್ಕಳು, ಇವರಾ ನನ್ನ ಬಂಧು ಬಾಂಧವರು, ನನ್ನ ಸ್ನೇಹಿತರು, ನನಗ್ಯಾಕೆ ಈ ಗತಿ ಬಂತು? ಯಾಕೆಂದರೆ ಒಟ್ಟಿಗೆ ಏನೋ ಬಂದೆ, ನೀರು ದಾಹ ಆಯಿತು, ದಡದಲ್ಲಿ ನಿಂತು ನೀರು ಕುಡಿದುಕೊಂಡು ಹೋಗ್ಬಾರ್ದಿತ್ತ, ಅದು ಬಿಟ್ಬಿಟ್ಟು ಏನು ಮಾಡಿದೆ, ನೀರು ಇಳಿದಾರು ಕುಡಿದು ಹೋಗ್ಬಾರ್ದಿತ್ತ. ಇವರೆಲ್ಲ ಆಟ ಆಡ್ಸೋದು, ಹೊಗಳೋದು ಅಂತ ಹೊಗಳಕ್ಕೆ ಇದು ಮಾಡಿದೆ, ಹಂಗಾದ್ರೂ ಹೋಗ್ಬಾರ್ದಿತ್ತ. ಎಲ್ಲ ಜಲಗಡೆ ಆಡಿ ಆ ಮೊಸಳೆಯಿಂದ ಕೆರಳಿಸಿ ಇವತ್ತಿಲ್ಲಿ ಸಿಕ್ಕಾಕೊಂಡು ಇವ್ರು ಯಾರು ನನಗೆ ಬರ್ತಿಲ್ವಲ್ಲ, ಎಂತಹ ಒಂದು ದುಸ್ಥಿತಿ ನನಗೆ ಬಂತು ಅಂತ ಬಹಳ ಒಳಗಡೆ ದುಃಖ ಪಡ್ತಿರ್ತಾನಂತೆ. ಆವಾಗ ಅವನಿಗೆ ಅರ್ಥ ಆಗುತ್ತಂತೆ, ಓ ಇನ್ನು ಯಾರು ನನಗೆ ಸಹಾಯಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ.
ನನ್ನ ಶಕ್ತಿಯಿಂದ ನಾನು ಮೇಲೋಗೋದಕ್ಕೂ ಸಾಧ್ಯ ಇಲ್ಲ. ನಾನು ಇನ್ನು ಬೇರೆ ಏನಾದರೂ ಮಾಡಿನೇ ಇದಕ್ಕೆ ಹೋಗಬೇಕು ಅಂದ್ಬಿಟ್ಟು ಎಲ್ಲರ ಕಡೆ ಒಂದ್ಸರಿ ನೋಡ್ತಾನಂತೆ. ನೋಡಿ ಇವ್ರಿಗೋಸ್ಕರ ನಾನು ಜೀವನ ಎಲ್ಲ ನಾವು ನೋಡ್ತೀವಿ, ಈ ಜೀವನ ಎಲ್ಲ ಅವ್ರಿಗೋಸ್ಕರ ನಾನು ತ್ಯಾಗ ಮಾಡಿದ್ನಲ್ಲ, ನನ್ನ ಬಗ್ಗೆ ನಾನು ಏನೂ ಮಾಡ್ಕೊಳ್ಳಿಲ್ವಲ್ಲ ಅಂತ ಬಹಳ ದುಃಖ ಆಗಿ ಆಗ ಅಂದ್ಕೊಳ್ತಾನಂತೆ. ನಾರಾಯಣ ನಿನ್ನ ನಾಮ ಒಂದಲ್ಲದೆ ಸ್ವಲ್ಪ ಹತ್ರ ಹೆಂಡತಿ ಮತ್ತೆ ತಾಯಿ 9 ತಿಂಗಳು ಹೊತ್ತು ಮಗುವಿಗೆ ಜನ್ಮ ಕೊಟ್ಟರೆ ಬಹಳ ಕಷ್ಟಪಟ್ಟು. ಹೆಂಡತಿ ಬಹಳ ಜೀವನದಲ್ಲಿ ಸಾಕಷ್ಟು ಹತ್ರ ಇರ್ತಾಳೆ. ಆದರೂ ನಿಜ ಅರ್ಥ ಮಾಡ್ಕೊಳ್ಬೇಕಾದ್ರೆ ಯಾರು ನಮ್ಮ ಹತ್ರ ನಮ್ಮ ಕಷ್ಟನ ನಮ್ಮ ಕರ್ಮನ ದೂರ ತಗೊಳ್ಳೋದಕ್ಕೆ ಬಹಳ ಕಷ್ಟ, ಸಾಧ್ಯ ಇಲ್ಲ. ನಾವೇ ನಮ್ಮ ಸಾಧನೆಯನ್ನು ಮಾಡಬೇಕು ಅನ್ನೋದು ನಾವು ಚೆನ್ನಾಗಿ ಅರ್ಥ ಮಾಡ್ಬೇಕು. ತುತ್ತು ಬುದ್ಧಿಯ ಕೊಟ್ಟು ಸಲಹಿದಂತ ತಾಯಿ ಹತ್ತು ಅವರಿಂದ ಮಲಗಿ ನನಗೆ ಏನು ಮಾಡೋಕ್ಕಾಗಲ್ಲ. ಅದು ಇತ್ತೀಚೆಗೆ ICU ಹಾಕ್ಬಿಟ್ರಂತೂ ಬಾಯಲ್ಲೂ ಏನು ಹೇಳೋಕ್ಕಾಗಲ್ಲ, ಕೈ ಕಾಲು ಅಲ್ಲ, ಇಲ್ಲೆಲ್ಲ ಏನೋ ಚುಚ್ಚೆಲ್ಲ ಚುಚ್ಚಿಬಿಟ್ಟಿರ್ತಾರೆ. ಅದು ಬೇರೆ ಏನು ಮಾಡೋಕ್ಕಾಗಲ್ಲ. ನಮ್ಮನ್ನು ಕರ್ಕೊಂಡು ಹೋಗ್ತಾರೆ, ಫುಲ್ಲು ಅಸಹಾಯಕ ಸ್ಥಿತಿ ನಮ್ದು ಆಗ್ಬಿಡುತ್ತೆ. ಯಮನಾದು ನಾನೇ ಗೆದ್ಕೋಬೇಕು, ಇಲ್ಲ ನಾನೇ ಸೋಲ್ಬೇಕು ಅಂತ ಚೆನ್ನಾಗಿ ಅದಕ್ಕೆ ಮಂದಟ್ಟಾಗುತ್ತೆ. ಬಟ್ ನಮಗೆ ಯಾವತ್ತೂ ಆ ಥರ ಆಗಲ್ಲ. ICU ಹಾಸ್ಪಿಟಲ್ ಜೀವನದಲ್ಲಿ ಎಷ್ಟೇ ದಿನ ಇದ್ದರೂ ಒಂದಲ್ಲ ಒಂದು ದಿನ ನಾನು ರೆಡಿ ಆಗ್ಬಿಟ್ಟು ವಾಪಸ್ ಮನೆಗೆ ಹೋಗ್ಬಿಡ್ತೀನಿ ಅಂತ ಅಂದ್ಕೊಳ್ತೇವೆ ಹೊರತು ಈ ದರಿದ್ರ ಜೀವ ಇನ್ನೆಷ್ಟು ದಿವಸ ಇದ್ರೇನು ಹೋದ್ರೇನು ನಾವು ಒಂದ್ಸರಿ ಹೋಗೋಣ ಬಿಡು ಅಂತ ಒಂದು ಧೈರ್ಯವಾದ ಮನಸ್ಸು ನಮ್ಗೆ ಬರೋದೇ ಇಲ್ಲ. ಇಲ್ಲಿಂದ ಬಿಟ್ಟು ಹೋಗೋದಕ್ಕೆ ನಮಗೆ ಮನಸ್ಸೇ ಆಗೋದಿಲ್ಲ. ಆದರೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಭಗವಂತ ಒಬ್ಬನೇ ನಾರಾಯಣ ಹರಿ ನಾರಾಯಣ.
ಅದರ ಹಿಂದಿನ ಜನ್ಮದಲ್ಲಿ ಒಬ್ಬ ರಾಜನಾಗಿದ್ದ, ಭಕ್ತಿ ಸೇವೆ ಮಾಡಿದ್ದ. ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಏನಾಗ್ತದೆ ಅಂತ. ಆ ಸಂಸ್ಕಾರದಿಂದ ನೆನಪಾಗೋಯ್ತಂತೆ. ಏನು ಮಾಡಬೇಕು? ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಮಾಡಬೇಕು. ಸಂದೇಹವಿಲ್ಲದೆ ಒಂದೇ ಮನದಿ ಗೋವಿಂದ ಸಂದೇಹವಿಲ್ಲದೆ ಒಂದೇ ಮನದಿ ಗೋವಿಂದನ ನೆನೆದ. ಒಂದೇ ಮನಸ್ಸಲ್ಲಿ ನೆನೆದ. ಆದರೆ ಒಂದು ಅಡ್ಡ ಬಂತು. ತಾನು ಮಾಡಿದ ಪಾಪಗಳೆಲ್ಲ ನೆನಪಾಗುತ್ತೆ. ನನಗೆಂಥ ಜನ್ಮ ಕೊಟ್ಟ, ಸಿಂಹನೂ ನೋಡ್ಕೊಂಡು ಎದುರ್ಕೊಳ್ಳುವಂತಹ ಜನ್ಮ ಕೊಟ್ಟ. ನಾನು ಮಾಡಿದ್ದೆಂಥ ಜೀವನ ಮಾಡಿದೆ. ಒಂದು ದಿವಸನೂ ಭಾಗವತರೊಡಗೂಡಿ ಉಪವಾಸ ಜಾಗರ ಒಂದಿನ ಮಾಡಲಿಲ್ಲ. ರಾಗದಿ ಶುಕಮುನಿ ಹೇಳಿದ ಹರಿಕತೆ ಒಂದಿನ ಕೇಳಲಿಲ್ಲ. ನೀಗುವಂಥ ಭವ ಭಯವ ಭಕ್ತಿ ವೈರಾಗ್ಯ ನನಗಿಲ್ಲ. ಲೇಷ ಸಾಧನವ ಕಾಣದೆ ದುಸ್ಸಹವಾಸದಿಂದಲೇ ದಿನ ದಿನ ಕಳೆದೆ. ಹಿಂಗೆ ಕಳೆದ್ನಲ್ಲ ಅಂತ ಬಹಳ ದುಃಖವಾಗಿ ಮಾತೇ ಬರ್ತಿರ್ಲಿಲ್ವಂತೆ. ಅದು ಅನ್ಕೊಳ್ಳುತ್ತೆ, ಭಿನ್ನಹಕ್ಕೆ ಬಾಯಿಲ್ಲವಯ್ಯ ಅನಂತ ಅಪರಾಧ ಎನ್ನಲ್ಲಿ ಇರಲಾಗಿ. ಭಿನ್ನಹಕ್ಕೆ ಬಾಯಿಲ್ಲವಯ್ಯ. ಯಾವ ಬಾಯಲ್ಲಿ ಕೇಳಿದ್ರು? ಇಷ್ಟೆಲ್ಲ ದೇವ್ರು ಕೊಟ್ಟ ಮೇಲೆ ನಾನು ಸದುಪಯೋಗ ಪಡಿಸ್ಕೊಳ್ಳಿಲ್ಲ ಅಂದರೆ ತುಂಬ ತಪ್ಪು ಮಾಡಿದ್ರೆ ಮಾತಾಡೋಕ್ಕಾಗಲ್ಲ. ನೀವು ಪೊಲೀಸ್ ಸ್ಟೇಷನಲ್ಲಿ ಮನೆಯಾಗಿ ನೋಡೋದು, ನೀನು ಬಾಯಿ ಬಿಡಬೇಡ, ನೀನು ಮಾತಾಡಬೇಡ ಅಂತಾರೆ. ಫಸ್ಟ್ ಏನು ಹೇಳ್ತಾರೆ? ನೀನು ಮಾತಾಡಬೇಡ, ನೀನು ಬಾಯಿ ಬಿಟ್ಟರೆ ಸರಿ ಇರಲ್ಲ ಅಂತಾರೆ. ಏನಲ್ಲ ಅರ್ಥ? ನೀನು ಮಾತಾಡೋದಕ್ಕೂ ನಿನ್ಗೇನಿಲ್ಲ, ಅರ್ಹತೆ ಇಲ್ಲ. ಅದಕ್ಕೆ ನೀನು ಬಾಯಿ ಬಿಡಬೇಡ, ಫಸ್ಟು ನೀನು ಬಾಯಿ ಮುಚ್ಕೊಂಡಿರ್ಬೇಕು ಅಂತ ಹೇಳ್ತೀವಲ್ಲ, ಅದರ ಅರ್ಥ. ನಾವು ದೇವಸ್ಥಾನಕ್ಕೆ ಬಂದು ಕೇಳ್ತಾ ಇರ್ತೀವಿ, ನಮಗೆ ಬಾಯಿ ಬಿಡೋ ಅರ್ಹತೆನೇ ಇಲ್ಲ ನಮಗೆ. ಅಷ್ಟು ತಪ್ಪನ್ನು ಮಾಡಿದ್ದೀವಿ. ಏನೇನು ಮಾಡಿದ್ದೀವಿ ಅಂದರೆ ಶಿಶುಮೋಹ, ಸತಿಮೋಹ, ಜನನಿ ಜನಕರ ಮೋಹ, ರಸಿಕ ಭ್ರಾತರ ಮೋಹ, ರಾಜಮನ್ನಣೆ ಮೋಹ, ಪಶುಮೋಹ, ಭೂಮೋಹ, ಬಂಧು ವರ್ಗದ ಮೋಹದಿಂದ ಅಸುರಾರಿ ನಾನಿನ್ನ ಮರೆತೆನು 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 ಕಾಯೋ ಹರಿಯೇ. ನಿನ್ನ ಮೇಲೆ ಮೋಹನೇ ಇಲ್ಲ, ನಿನ್ನ ಬಿಟ್ಟು ಎಲ್ಲಾದ್ರ ಮೇಲೆ ಮೋಹ. ಎಷ್ಟು ಮೋಹ ಹೇಳಿದೆ ನಾನು ಇವಾಗ? ಹೌ ಮೈ ನಂಬರ್ಸ್ ಎಷ್ಟು ಹೇಳಿದೆ? ಶಿಶುಮೋಹ, ಸತಿಮೋಹ, ಜನನಿ ಜನಕರ ಮೋಹ, ರಸಿಕ ಭ್ರಾತರ ಮೋಹ, ರಾಜ ಮನ್ನಣೆ ಮೋಹ, ಪಶುಮೋಹ, ಭೂಮೋಹ, ಬಂಧು ವರ್ಗದ ಮೋಹದಿಂದ ಅಸುರಾರಿ ನಾನಿನ್ನ ಮರೆತೆನು ಮರೆತೆನು. ಮರೆತು ಬಿಟ್ನಪ್ಪ. ಎಲ್ಲದಕ್ಕಿಂತ ವಿಷಯ ಒಂಥರ ದೌರ್ಭಾಗ್ಯ ಅಂತಂದರೆ ಪಶುಮೋಹ. ಟಾಮಿಗಳ ಮೇಲೂ ಮೋಹ ಜಾಸ್ತಿ ಆಗ್ತದೆ, ಜನರ ಜೊತೆಗೆ ಇದೂ ಮೋಹ ಜಾಸ್ತಿ ಆಗ್ತದೆ. ಪ್ರಾಣಿಗಳನ್ನು ದ್ವೇಷಿಸಬೇಕು ಅಂತಲ್ಲ, ಎಷ್ಟು ಪ್ರೀತಿಸಬೇಕು ಅಷ್ಟು ಪ್ರೀತಿಸಬೇಕು. ಹರಿಯಲ್ಲಿರುವಂತಹ ಪ್ರೀತಿ ಬೇರೆಯವ್ರ ಮೇಲೆ ಇಡೋದಲ್ಲ. ಇವೆಲ್ಲ ಏನ್ ಮಾಡಿದ್ರೆ ನಾವು ಮರ್ತೋದೆ. ಅನ್ನ ಮದ, ಅರ್ಥ ಮದ, ಅಖಿಲ ವೈಭವದ ಮದ, ಮುನ್ನ ಪ್ರಾಯದ ಮದವು ತನ್ನ ಸತ್ವದ ಮದ, ಧಾತ್ರಿ ವಶವಾದ ಮದ, ಇನ್ನು ತನಗೆ ದುರಿಲ್ಲವೆಂಬ ಮದದಿಂದ ಅಸುರಾರಿ ನಾನಿನ್ನ ಮರೆತೆನು 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 ಕಾಯೋ ಹರಿಯೇ. ಭಗವಂತ ನೀನೇ ನನ್ನ ಕಾಪಾಡ. ಇಷ್ಟೊಂದು ಮದ ನನಗೆ ಎಲ್ಲ ಇತ್ತು. ಇಷ್ಟು ದೊರಕಿದರೆ ಅಷ್ಟು ಬೇಕೆಂಬಾಸೆ, ಅಷ್ಟು ದೊರಕಿದರೆ ಮತ್ತಷ್ಟರಾಸೆ, ಕಷ್ಟ ಬೇಡೆಂಬಾಸೆ, ಕಡು ಸುಖವ ಕಾಂಬಾಸೆ, ನಷ್ಟ ಜೀವನದಾಸೆ ನಷ್ಟ ಜೀವನದಾಸೆಯಿಂದ ಅಸುರಾರಿ ನಾನಿನ್ನ ಮರೆತೆನು 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 ಕಾಯೋ ಹರಿಯೇ 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 ಹರಿಯೇ. ಬೇಡ್ಕೊಳ್ತಾ ಇರ್ತಂತೆ, ನನಗಿನ್ನ ಏನೂ ಅರ್ಹತೆ ಇಲ್ಲ, ನೀನೇ ನನ್ನ ಕಾಪಾಡಬೇಕು. ನನಗಿರೋಂತಹ ಮೋಹ ಜಾಸ್ತಿ, ಮದ ಜಾಸ್ತಿ, ಮತ್ತು ಆಸೆಗಳು ಜಾಸ್ತಿ, ಈ ನಷ್ಟ ಜೀವನದ ಮೇಲೆ ಆಸೆ ಜಾಸ್ತಿ. ಇದೆಲ್ಲದನ್ನ ಏನು ಮಾಡಿದೆ? ನಾನು ನಿನ್ನ ಮರೆತೋಗ್ಬಿಟ್ಟೆ. ಅದರಿಂದ ನೀನು ಕ್ಷಮಿಸಿ ಏನು ಮಾಡಬೇಕು? ಕಾಪಾಡಬೇಕು. ಭಗವಂತ ನೀನು ಬಿಟ್ಟರೆ ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ. ನನಗೇನಿಲ್ಲ, ಬೇರೆ ಯಾವುದು ದಿಕ್ಕಿಲ್ಲ. ಈಗ ನೀನೇ ನನ್ನನ್ನು ಕಾಪಾಡಬೇಕು ಅಂತ ಪರಿಪರಿಯಾಗಿ ಕೇಳ್ಕೊಳುತ್ತಂತೆ. ಕೇಳ್ಕೊಂಡು ಕೊನೆಗೆ ಅವಾಗಲೇ ಹೇಳಿದಲ್ಲ, ಬೇಡ್ಕೊಳುತ್ತಂತೆ, ದಯವಿಟ್ಟು ನೀನೇ ಭಗವಂತ, ಯಾವ ಎಲ್ಲ ಜೀವಿಗಳಿಗೆ ರಕ್ಷಕನಾಗಿರುವಂತಹ ಭಗವಂತ ನೀನು, ಎಲ್ಲರನ್ನ ಸತತವಾಗಿ ಕಾಪಾಡುವಂತಹ ನೀನು,
ನೀನು ಏನು ಹೇಳ್ತೀಯ ಅಂದರೆ ಭಕ್ತ ವತ್ಸಲ ಅಂತ ಅವನ ಹೆಸರನ್ನ ಪಡ್ಕೊಂಡಿದ್ಯಾ, ಆ ಭಕ್ತರನ್ನ ಕಾಪಾಡ್ತೀಯಾ ಅಂತ ಒಂದು ಹೆಸರು ನಿನಗಿದೆ, ಅದು ನಿಜವೇ ಆಗಿದೆ. ದಯವಿಟ್ಟು ನೀನು ಬಂದು ನನ್ನನ್ನು ಈಗ ಕಾಪಾಡಬೇಕು ಅಂತ ಸಂದೇಹವಿಲ್ಲದೆ ಒಂದೇ ಮನದಿ ಎಲ್ಲರೂ ಪ್ರಾರ್ಥನೆ ಮಾಡಬೇಕಾದ್ರೆ ಈ ಗಜೆಯನ್ನು ನೋಡಿ ಎಲ್ಲ ದೇವತೆಗಳು ಆಕಾಶ ಮಾರ್ಗದಲ್ಲಿ ಬಂದು ನಿಂತಿದ್ರಂತೆ. ಅನೇಕ ಜನ ರಾಕ್ಷಸರು ಬಂದು ನಿಂತಿದ್ರಂತೆ. ಇಂದ್ರನ ಐರಾವತ ಆಯ್ತಲ್ಲ, ಆ ಐರಾವತ ಇಂದ್ರನ ಕಳ್ಕೊಂಡು ಹೋಗ್ಬೇಕಾದ್ರೆ ಇಂದ್ರನ ಸೈಡ್ ಹಾಕ್ಬಿಟ್ಟು ಬಂದ್ಬಿಟ್ಟಂತೆ. ನನ್ನ ಜಾತಿಲಿರೋ ಒಬ್ಬ ಗಜೇಂದ್ರ ಇಷ್ಟೊಂದು ಕಷ್ಟಪಡ್ತಾನೆ ಬಾಬಾ, ಅವನ ಕಷ್ಟ ಏನು ನೋಡೋಣ ಅಂದ್ಬಿಟ್ಟು ಈ ಕಡೆ ಬಂದು ನೋಡ್ತಾ ಇತ್ತಂತೆ. ಈ ರೀತಿಯಾಗಿ ಗಜೇಂದ್ರ ನೋಡ್ತಾ ನೋಡ್ತಾ ಎಲ್ಲರೂ ನೋಡ್ತಾವ್ರೆ. ಯಾರು ನನ್ನನ್ನ ಹೇಳಿಲ್ಲ, ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಅಂತ ಹೇಳ್ತಾರೆ. ಎಲ್ಲ ದೇವತೆಗಳು ಇದ್ದಾರೆ, ಯಾರು ನೋಡ್ತಿಲ್ಲ, ಸುಮ್ಮನೆ ನೋಡ್ತಾ ಇದ್ದಾರೆ. ನಮ್ಗೆ ಅನ್ಸುತ್ತೆ ಏನಪ್ಪ ಇದು, ಅಷ್ಟೊಂದು ದೇವತೆ ನಾವೇ ಆಗಲಿ ಯಾರು ಕಷ್ಟ ಇದ್ರೆ ನಮ್ಮ ಕೈಲ ಸಹಾಯ ಮಾಡ್ತೀವಿ. ಆ ದೇವತೆಗಳಿಗಿಂತ ಮನುಷ್ಯರೇ ಮೇಲು, ಏನಾದ್ರು ನಾವು ಸಹಾಯ ಮಾಡ್ತೀವಿ. ದೇವತೆಗಳು ಪಾಪ ನೋಡ್ತಾನೆ ಇದ್ದಾರೆ ಅಂತಂದ್ರೆ ಅವ್ರೇನು ಹೇಳಿದಾರೆ ಅಂದರೆ, ಇವನು ಕರೆದ್ರೆ ನಾರಾಯಣ ಬರ್ತಾನೆ, ನಮ್ಗೇನಾಗುತ್ತವಾಗ ಫ್ರೀ ದರ್ಶನ ಸಿಗ್ತದೆ. ನಾವು ಕರೆದ್ರೆ ಅಂತೂ ನಾರಾಯಣ ಬರಲ್ಲ. ಅದು ದೇವತೆಗಳಿಗೆ ಚೆನ್ನಾಗಿ ಗೊತ್ತು. ಮತ್ತೆ ಇನ್ನೊಂದೇನು ಅಂದ್ರೆ, ಈಗ ಏನ್ ಹೇಳ್ತೇನೆ, ಆದಿ ಅಂತ್ಯ ಮಧ್ಯ ರಹಿತನಾದವನು, ಜನ್ಮ ರಾಹಿತ್ಯನಾದವನು, ಜಗದ್ಗುರುವಾದವನು ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಅಂತ ಹೇಳ್ತಾರೆ. ನಾನು ಆದಿ ಅಂತ್ಯ ರಹಿತನಾದವನಲ್ಲ, ಯಾರು ಅಂತವನು ಅವ್ರು ಬಂದು ಕಾಪಾಡಲಿ ಅಂತ ಹೇಳ್ತಾರೆ. ನಾವು ದೇವತೆಗಳಾದ್ರೂ ಒಂದಲ್ಲ ಒಂದಿನ ಸಾಯೋರು, ನಮ್ಗೆ ಆದಿ ಇದೆ, ಮಧ್ಯ ಇದೆ, ಅಂತ್ಯ ಇದೆ. ಜಗದ್ಗುರು ನಾವಂತೂ ಅಲ್ವೇ ಅಲ್ಲ, ಕೃಷ್ಣ ಒಂದೇ ಜಗದ್ಗುರು ಅಂತ ಹೇಳ್ತಾರೆ. ಆದ್ರಿಂದ ಅಪ್ಲಿಕೇಶನ್ ಅಲ್ಲ ಹಾಕ್ಬಿಟ್ಟು, ಅರ್ಜಿ ಅಲ್ಲ ಹಾಕ್ಬಿಟ್ಟು ನನಗೆ ಕಾಪಾಡೋದ್ರೆ ನಾನೇನು ಮಾಡಲ್ಲ. ನನಗೆ ಅರ್ಜಿ ಹಾಕಿದ್ರೆ ನಾನು ಬಂದು ಕಾಪಾಡ್ಬೋದು. ಅರ್ಜಿ ಬೇರೆ ಕಡೆ ಆಗ್ತಾ ಇದ್ದಾರೆ ಗಜೇಂದ್ರ, ಅದಕ್ಕೆ ಅವ್ರು ಬಂದ್ರೆ ಇಲ್ಲಿ ಮಾಡೋದಕ್ಕೆ ಸಾಧ್ಯ ಅಂದ್ಬಿಟ್ಟು ಅವರೆಲ್ಲ ಸುಮ್ಮನೆ ಇರ್ತಾರೆ. ಕೊನೆಗೆ ಎಲ್ಲವನ್ನ ಬಿಟ್ಟು ಭಗವಂತ ನೀನೊಬ್ಬನೇ ನನ್ನ ಕಾಪಾಡಬೇಕು ಅಂತ ಹೇಳಿದಾಗ ಆ ಗಜೇಂದ್ರನ ಮೊರೆಗೆ ಆಲಿಸಿ ಭಗವಂತ ವೈಕುಂಠದಲ್ಲಿ ಕ್ಷೀರಸಾಗರದಲ್ಲಿ ಶ್ವೇತ ದ್ವೀಪದಲ್ಲಿ ಆ ಲಕ್ಷ್ಮೀ ಜೊತೆಗೆ ಇದ್ದಂತೆ ಏನೋ ಸೆರಗನ್ನ ಇಟ್ಕೊಂಡು ಏನೋ ಆಟವಾಡ್ತಿದ್ದಂತೆ, ಏನೋ ಕೆಲವು ಮಾತುಗಳನ್ನ ಆಡ್ತಿದ್ದಂತೆ. ಗಜೇಂದ್ರ ಕೊನೆಯದಾಗಿ ಭಗವಂತ ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಅಂತ ಹೇಳಿದ ತಕ್ಷಣ ಸಿರಿಕಿಂಚಪ್ಪಡು ಶಂಖ ಚಕ್ರ ಯುಗವಂಚೇದಾಯಿ ಸಂಧಿಂಪಡು ఏ పరివారంబులు చీరడు అభ్రగపతి పల్లింపడు ఆకర్ణాంతర ధమ్మిల్లము చక్కనొత్తడు వివాద ప్రోచిత శ్రీకుచోపరి చేలాంచలమైన వీడడు గజ ప్రాణావనో సాహిగై. ಸಿರಿಕಿಂಚಪ್ಪಡು, ಸಿರಿಗೆ ಹೇಳೋದಿಲ್ವಂತೆ. ಯಾವತ್ತೇ ಆಗಲಿ ಹೆಂಡತಿಗೆ ಹೇಳ್ಬಿಟ್ಟು ಯಾರಾದ್ರೂ ಆಗಲಿ ಆಚೆ ಹೋಗ್ತಾರೆ. ಮತ್ತೆ ಭಗವಂತನ ಅಷ್ಟೇ ಯಾವತ್ತೇ ಆಚೆ ಹೋದ್ರು ಲಕ್ಷ್ಮೀದೇವಿಗೆ ಹೇಳೋಗ್ತಿರಂತೆ ಇಂಥ ಕೆಲಸಕ್ಕೆ ಹೋಗ್ತಿದೆ ಅಂತ. ಇವತ್ತು ಹೇಳಿದಂತೆ ಎದ್ದುಕ್ಕಿದಂಗೆ ಹಂಗೆ ಎದ್ದು ಬಂದ್ಬಿಟ್ನಂತೆ. ಯಾಕೆ ಭಗವಂತ ಹಂಗೆ ಬಂದ ಅಂದ್ರೆ, ಅವ್ರಿಗೆ ಯಾರು ಹಂಗಿಲ್ಲ ಅದಕ್ಕೆ ಹಂಗೆ ಬಂದ. ಏನ್ ಹೇಳಿ, ಅವ್ರಿಗೆ ಯಾರು ಹಂಗಿಲ್ಲ ಅದಕ್ಕೆ ಹಂಗೆ ಬಂದ. ಈ ಕತೆ ಕೇಳಿಸ್ಕೊಳ್ಳೋರು ಮತ್ತೆ ಮನೆಯಲ್ಲಿ ಗಂಡ ಏನು ಮಾಡಿದಂತೆ ಅಂತ ನಾರಾಯಣನೇ ಹೇಳೋಗಿಲ್ಲ, ನಾನು ಹೇಳೋ ಹಂಗೆ ನಮಗೆ ನಾನು ಹಂಗೆ ಹೋಗಿ ಅಂತ ಹೋಗ್ಬಿಟ್ರಂತೆ. ಅದಕ್ಕೆ ಹೆಂಡತಿ ಹೇಳಿದಂತೆ, ನೀನು ಹಂಗೆ ಕಟ್ಕೊಂಡು ಬಂದಿದ್ರೆ ಹಂಗೆ ಹೋಗ್ಬೋದಿತ್ತು, ನೀನೇನು ಹಂಗೆ ಕಟ್ಕೊಂಡು ಬಂದಿಲ್ಲ, ನಮ್ಮ ಅಪ್ಪ ಎಲ್ಲ ಕೊಟ್ಟು ಎಲ್ಲ ತಗೊಂಡು ಬಂದಿದ್ದೆ, ಅದಕ್ಕೆ ನೀನು ಹಂಗೆ ಬಂದಿಲ್ಲ, ಅದಕ್ಕೆ ನಿನಗೆ ಹಂಗೈತೆ, ನೀನು ಸ್ವತಂತ್ರ ಅಲ್ಲ, ನಿನಗೆ ಹಂಗೈತೆ, ನೀನು ಹಂಗೆ ಬಂದಿಲ್ಲ, ಅದಕ್ಕೋಸ್ಕರ ಏನು ಮಾಡಬೇಕು, ನನಗೆ ಹೇಳ್ಬಿಟ್ಟೆ ಹೋಗ್ಬೇಕು ಅಂತ ಹೇಳ್ತಾರಂತೆ. ಅದಕ್ಕೆ ಸಿರಿಕಿಂಚಪ್ಪಡು ಶಂಖ ಚಕ್ರ ಯುಗವು ಛೇದೋಲಿ ಸಂಧಿಂಪಡು. ಲಕ್ಷ್ಮೀದೇವಿಗೆ ಹೇಳೋದಿಲ್ಲ, ಶಂಖ ಚಕ್ರ ಗದಾಪದ್ಮವನ್ನು ಧರಿಸೋದಿಲ್ಲ, ಹೆಂಗಿದನು ಹಂಗೆ ಇದ್ದಕ್ಕಿದಂಗೆ ಎದ್ದು ಬಂದ್ಬಿಡ್ತಾನೆ. ಪರಿವಾರವನ್ನು ಜೀರಡು, ಯಾವ ಪರಿವಾರದವರನ್ನು ಕರೆಯೋದಿಲ್ಲ. ಅವರ ಪರಿವಾರ ಅಂದ್ರೆ ಯಾರು? ಬ್ರಹ್ಮದೇವರು ಮಗ, ರುದ್ರದೇವರು ಮೊಮ್ಮಗ, ಸರಸ್ವತಿ ಇತರೆಲ್ಲ ಮೊಮ್ಮಕ್ಕಳು, ಇಂದ್ರದೇವರೆಲ್ಲ ಮೊಮ್ಮಕ್ಕಳು. ಯಾವಾಗಲೂ ಯಾರಾದ್ರೂ ಹೇಳಿದ್ರೆ ಬಂದು ಪ್ರೇಯರ್ ಮಾಡಿದ್ರೆ ಹೋಗ್ತಿದ್ದ. ಇವತ್ತು ನೋಡ್ರೆ ಯಾವ ಪರಿವಾರದನ್ನು ಕರೆಯೋದಿಲ್ಲ. ಅಬ್ರಗಪತಿನ ಪನ್ನಿಂಪಡು ಅಂದ್ರೆ ಗರುಡ ದೇವರನ್ನ ವಾಹನವಾಗಿ ಕರೀತಿಲ್ಲ. ನಾವು ಸಾಮಾನ್ಯ ಆಚೆ ಹೋದರೆ ವಾಹನ ರೆಡಿ ಇರಬೇಕು. ಗರುಡ ದೇವರನ್ನ ಕರೀತ ಒಬ್ಬನೇ ಇದ್ದಕ್ಕಿದ್ದಂಗೆ ಎದ್ದು ಹೋಗ್ತಾ ಇದ್ದಾನೆ.
ಆಕರ್ಣಾಂತರ ಧಮ್ಮಿಲ್ಲಮ್ಮ ಚಕ್ಕರ ತೊಡ ಅಂದ್ರೆ ಮಲ್ಕೊಂಡಿದ್ನಲ್ಲ, ಕಿರೀಟ ಸೊಟ್ಟ ಆಗ್ಬಿಟ್ಟಿತ್ತು, ಅದನ್ನ ಸರಿ ಮಾಡ್ಕೊತಿಲ್ಲ. ಕೂದಲೆಲ್ಲ ಕೆದರೋಗಿದೆ, ಆ ಕೂದಲು ಸರಿ ಮಾಡ್ಕೊಳ್ತಿಲ್ಲ. ಏನೋ ಮಾತಾಡ್ಬೇಕಾದ್ರೆ ಲಕ್ಷ್ಮೀದೇವಿ ಸೆರಗಿ ಹಿಡ್ಕೊಂಡಿದ್ದಾನೆ. ಆ ಸೆರಗನ್ನ ಬಿಡ್ಬೇಕು ಅಂದ್ರೆ ಸೆರಗಿ ಹಿಡ್ಕೊಂಡು ಹಂಗೆ ಓಡೋಗ್ತಾ ಇದ್ದಾನೆ. ಹಂಗೆ ಓಡೋಗ್ತಾ ಇರ್ಬೇಕಾದ್ರೆ ಲಕ್ಷ್ಮೀದೇವಿ ಇದ್ಯಾಕೆ ಈ ತರ ಇವತ್ತು ಭಗವಂತ ಈ ತರ ನನ್ನ ಸೆರಗಿ ಹಿಡ್ಕೊಂಡು ಏನು ಹೇಳಿದೆ ಓಡೋಗ್ತಾ ಇದ್ದಾರೆ? ಎಲ್ಲಾದ್ರೂ ಯಾರಾದ್ರೂ ಬಾಲಕನಿಗೆ ನಿನ್ನ ದೇವರು ಎಲ್ಲಿದ್ದಾನೆ ಅಂತ ಯಾರಾದ್ರೂ ಕೇಳಿ ಶಿಕ್ಷೆ ಕೊಡ್ತಾ ಇದ್ದಾರ? ಯಾರಾದ್ರೂ ಸಭೆಯಲ್ಲಿ ತುಂಬಿದ ಸಭೆಯಲ್ಲಿ ಒಬ್ಬ ಹೆಣ್ಣಿಗೆ ಅವಮಾನ ಆಗ್ತಿದ್ಯಾ? ಆಗಿದ್ರೆ ಮಾತ್ರ ಭಗವಂತ ಈ ತರ ಓಡೋದು. ಹಿಂಗೆ ಓಡೋದಂತ ಲಕ್ಷ್ಮೀದೇವಿ ಓಡೋಕ್ಕಾಗಿ ಕೈ ಹಿಡ್ಕೊಂಡು ಕಾಲು ಅದು ನಡೆಯಕ್ಕಾಗಲ್ಲ, ಒಂದೊಂದು ಕಾಲು ಹಿಡ್ಕೊಳುತ್ತೆ, ಹಂಗೆ ದಡ ದಡ ಓಡೋಗ್ತಾ ಇದ್ದಾರೆ. ಅದು ಹಿಂದೆಗಡೆ ಶಂಖಚಕ್ರ ಗದಾಪದ್ಮಗಳು ನಮ್ಮನ್ನು ಧರಿಸಿ ಹೋಗ್ದವ್ರೆ, ನಮ್ಗೇನು ಬೆಲೆ ಇರುತ್ತೆ ಅಂದ್ಬಿಟ್ಟು ಅವರು ಹೆಂಗಾರು ಮಾಡಿ ಕೈ ಸೇರ್ಕೊಳ್ಳುವಂತ ಅವ್ರು ಹಿಂದೆ ಓಡ್ ಬರ್ತಾ ಇದ್ದಾರೆ. ಅದ್ರ ಹಿಂದೆಗಡೆ ಎಲ್ಲ ಪರಿವಾರದವ್ರು ಓಡ್ ಬರ್ತಾರೆ. ಗರುಡ ದೇವರು ವಾಹನ, ಮತ್ತೆ ನಾನು ಹೋಗಿಲ್ಲ ಅಂದ್ರೆ ಹೆಂಗೆ ಅಂದ್ಬಿಟ್ಟು ಓಡೋಗ್ಬಂದು ಹೆಂಗಾರು ಭಗವಂತನನ್ನ ಎತ್ಕೊಳ್ಳೋಣ ಅಂತ ಅವ್ರು ಓಡ್ ಬರ್ತಾ ಇದ್ದಾರೆ. ಈ ದೇವತೆಗಳೆಲ್ಲ ನೋಡ್ತಾ ಇರಲ್ಲ, ಅಲ್ಲೋಡು ಭಗವಂತ ಬರ್ತಾ ಇದ್ದಾನೆ. ಆತ ಇವನೇ ಶ್ರೀಮನ್ ನಾರಾಯಣ ನಾರಾಯಣ ಅಂತ ಎಲ್ಲ ಜೋರಾಗಿ ಹೇಳ್ತಾ ಇದ್ದಾರೆ. ಯಾವ ತರ? ನಾರಾಯಣ ನಾರಾಯಣ ನಾರಾಯಣ. ಹೀಗೆ ಲಕ್ಷ್ಮೀದೇವಿ ಹೋಗ್ತಾರೆ ನೋಡಿ, ಅವರ ಸೆರಗನ್ನು ಹಿಡ್ಕೊಂಡು ಯಾಕೆ ಭಗವಂತ ಹಿಂಗೆ ಓಡೋಗ್ತಾ ಇದ್ದಾನೆ? ಇವರು ಬ್ರಹ್ಮದೇವರು, ಇವರು ರುದ್ರದೇವರು, ಇವರು ನಾರದ ಮಹರ್ಷಿಗಳು ಎಲ್ಲ ಹಿಂದೆ ಓಡೋಗ್ತಾ ಇದ್ದಾರೆ. ಅದಾದ ನಂತರ ಮತ್ತೆ ಹಿಂದೆ ಶಂಖಚಕ್ರ ಗದಾಪದ್ಮಗಳು, ಇದೇ ಶಂಖ, ಇದೇ ಗದಾ, ಇದೇ ಕೌಮುದಿ ಗದೆ ಅಂದ್ಬಿಟ್ಟು ಎಲ್ಲ ಅದನ್ನ ಹೇಳ್ತಾ ಇರ್ತಾರೆ. ಅದ್ರ ಹಿಂದೆಗಡೆ ಗರುಡದೇವರು ನೋಡಿ, ಇವರೇ ಮಹಾಗರುಡದೇವರು. ಅದ್ರ ಹಿಂದೆಗಡೆ ಶೇಷದೇವರು ನೋಡಿ, ಇವರೇ ಶೇಷದೇವರು ಅಂತ ಎಲ್ಲ ನೋಡಿ ಹೇಳ್ತಾರೆ. ಎಲ್ಲ ಒಂದೇ ಸಮ ಭಗವಂತ ಗರುಡ ಗಜೇಂದ್ರನನ್ನ ಕಾಪಾಡೋದಕ್ಕೆ ಹಂಗೆ ಬರ್ತಾರಂತೆ. ಬಾರಿ ಜಲ ಎಪ್ಪತ್ತೆ ಬಾರಿ ಜನ ಓಡೋಡಿ ಬರ್ತಾನಂತೆ. ಒಂದು ಪ್ರಶ್ನೆ ಆಗುತ್ತೆ, ಭಗವಂತ ಎಲ್ಲಿ ಶಂಖಚಕ್ರ ಎಲ್ಲ ಮರ್ತು ಬಂದ್ಬಿಟ್ಟ ಅಂತ ಹಿಂಗೆ ಪ್ರವಚನ ಆದ್ಮೇಲೆ ಕೇಳ್ತಾರಂತೆ. ಯಾವ ಥರ ಶಂಖಚಕ್ರ ಎಲ್ಲ ಮರ್ತು ಬಂದ್ಬಿಟ್ನಲ್ಲ ಅಂತ ಕೇಳ್ತಾರಂತೆ. ಪ್ರವಚನಕಾರರು ಅವಾಗ ಹೇಳಕ್ಕಂತೆ, ನಾಳೆ ಹೇಳ್ತೀನಿ ನಿಮಗೆ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರಂತೆ ಮನೆಗೆ ಹೋದ್ಮೇಲೆ ಕೇಳ್ತಾರಂತೆ. ಅವರ ಯಾರು ಪ್ರಶ್ನೆ ಕೇಳ್ತಾರಲ್ಲ ಅವ್ರಿಗೊಬ್ಬ ಚಿಕ್ಕ ಮಗ ಇರ್ತಾನಂತೆ. ಆ ಮಗನ್ನ ಕರ್ಕೊಂಡು ಹೋಗ್ಬಿಟ್ಟು ಅವ್ರ ಮನೇಲಿ ಕೂಡಾಕ್ಬಿಡ್ತಾರಂತೆ. ಕೂಡಾಕ್ಬಿಟ್ಟು ಒಂದೊಟ್ಟು ಕಲ್ಲು ತಗೊಂಡೋಗಿ ಅವ್ರ ಮನೆ ಬಾವಿಯಲ್ಲಿ ಹಾಕ್ಬಿಟ್ಟು, ನಿಮ್ಮ ಮಗ ಬಿದ್ದ ಓಡ್ಬಾ ಅಂತ ಬರ್ತಾನಂತೆ. ಅವ್ರ ತಂದೆ ಓಡೋಡು ಅಪ್ಪ ನನ್ನ ಮಗ ಏನಾದ ಎಲ್ಲಿ ಅಂತ. ಏನಪ್ಪ ಮಗ ಬಿದ್ದಾನೆ, ನೀನು ಹಗ್ಗನೇ ತಂದಿಲ್ಲ, ಹಂಗೆ ಬಂದ್ಬಿಟ್ಟಿದ್ಯಾ, ನೀವು ಫ್ಯಾಮಿಲಿ ಯಾರನ್ನೂ ಕರ್ಕೊಂಡ್ಬಂದಿಲ್ಲ, ಹಂಗೆ ಬಂದ್ಬಿಟ್ಟಿದ್ಯಾ ಅಂತ. ನಿನ್ನ ಮಗ ಬಿದ್ರೇನೆ ಇಷ್ಟು ನೋವಾಗುತ್ತಲ್ಲ, ನಿನ್ನ ಮಗಂಗೆ ಏನಾದರೆ ಇಷ್ಟು ನೋವಾಗುತ್ತಲ್ಲ, ನಿನ್ನ ಸಾಮಾನ್ಯ ಪಿತ, ಆತ ಜಗತ್ಪಿತೃ, ಆತನಿಗೆ ತನ್ನ ಮಕ್ಕಳಿಗೆ ನೋವಾದರೆ ಅವನು ಹಂಗೆ ಬರದೆ ಎಲ್ಲ ತಗೊಂಡು ಬರೋ ಅಗತ್ಯ ಏನಿದೆ ಅವನಿಗೆ ಅಂತ ಭಗವಂತ ಹೇಳ್ತಾರಂತೆ. ಈ ರೀತಿಯಾಗಿ ಇನ್ನೊಂದು ಇದ್ಯಾಕೆ ಆಚಾರ್ಯಗೆ ಪ್ರಶ್ನೆ ಕೇಳ್ತಾರಂತೆ, ಇದ್ಯಾಕೆ ಇಷ್ಟೊಂದು ಜೋರಾಗಿ ಹೇಳ್ತಿರಲ್ಲ, ಮಣ್ಣು ಬಿನ್ನೊಳಗೆ ಗಜ ಹೊರ ಇಡಲ್ಲ ಕ್ಷಣ ಹೇಳ್ತೀನಿ ಸ್ವಾಮಿ, ಅರ್ಥ ಆಗ್ಬೇಕಲ್ವ? ನೀವು ಹೇಳೋದು ಸರಿಯಾಗಿ ಗೊತ್ತಾಗ್ತಿಲ್ಲ ಅಂದ್ರೆ
ಪಾಪ ಗಜೇಂದ್ರಂಗೆ ಆ ಕಷ್ಟ ಬಂತು. ನಿಧಾನಕ್ಕೆ ಏನಾದ್ರು ಹೇಳ್ತಾ ಇದ್ರೆ ಇನ್ನೊಬ್ರಿಗೆ ಹಿಂಗೆ ಸಂಗೀತಗಾರರು ಕೊಟ್ಟಿದ್ರಂತೆ. ಅವರು ಮಡುವಿನೊಳಗೆ ಗಜ ಗಜ, ಅದು ಆನೆಗೂ ಸತ್ತೋಗಿರ್ತದೆ, ಆನೆ ಸತ್ತೋಗಿದ್ರೆ ಬಸ್ಲೆ ಮನೆಗೆ ಹೋಗ್ಬೇಕು. ಅದಕ್ಕೇನೆ ಆ ಭಾವಕ್ಕೆ ತಕ್ಕನಂಗೆ ಹಾಡಿಗೆ ಏನಿರಬೇಕು, ಆ ಭಾವ ಇರಬೇಕು, ಆ ಪ್ರೀತಿ ಇರಬೇಕು. ಅವಾಗ ಮಾತ್ರನೇ ಏನಾಗುತ್ತೆ, ಭಗವಂತನಿಗೆ ಅದು ಆಕರ್ಷಣೆ ಆಗುತ್ತೆ. ಬಾರಿ ಜಲ್ಲಯ್ಯಪ್ಪತ್ತೆ ಬಾರಿ ಶ್ರೀನಿವಾಸನ ಪಾದಾರವಿಂದವೇ ಗತಿ ಗೋವಿಂದ, ಶ್ರೀನಾಥನ ವಾಸ ಗೋವಿಂದ, ಗಜೇಂದ್ರವರದ ಗೋವಿಂದ. ಈ ರೀತಿಯಾಗಿ ಭಗವಂತ ತನ್ನ ಕೈಯಲ್ಲಿ ಚಕ್ರ, ಆನೆ ಕಾಲಲ್ಲಿ ನಕ್ರ. ನಕ್ರ ಅಂದ್ರೆ ಮೊಸಳೆ. ನಮ್ಗೆ ಹಿಡಿದಿರೋ ನಕ್ರ ಹೋಗ್ಬೇಕು ಅಂದ್ರೆ ಭಗವಂತನ ಕೈಯಲ್ಲಿ ಏನು ಬರಬೇಕು, ಚಕ್ರ ಬರಬೇಕು. ಆವಾಗ ಮಾತ್ರನೇ, ನಾನು ಅವಾಗಲೇ ಏನೇನು ಹೇಳಿದೆ, ಗಜೇಂದ್ರ ಅಂದ್ರೆ ಯಾರು, ಗಜ ಅಂದ್ರೆ ಜಗ, ನಾವು. ಸರೋವರ ಅಂದ್ರೆ ಏನದು, ಸಂಸಾರ. ಮಕರ ಅಂದ್ರೆ ಏನು, ಮಮಕಾರ. ಇದರಿಂದ ಬಿಡುಗಡೆ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು, ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಅಂತ ಹೇಳಿದ್ರು. ಗಜೇಂದ್ರನಿಗೂ ಒಂದು ಪ್ರಶ್ನೆ ಬಂದ್ಬಿಡ್ತಂತೆ. ಸ್ವಾಮಿ, ಭಗವಂತ ಬಂದು ಗಜೇಂದ್ರನಿಗೆ ತಲೆ ಸವರ್ತನಂತೆ. ತಲೆ ಸವರಿದ ತಕ್ಷಣ ಯಾವ ರೀತಿ ಧ್ರುವ ಮಹಾರಾಜನಿಗೆ ಭಗವಂತ ಬಂದು ಶಂಖವನ್ನ ತಲೆಗೆ ಇಡ್ತಾನೆ. ಇಡ್ದ ತಕ್ಷಣ ಯೋಗ ಪ್ರವಿಶ್ಯ ಮಮವಾಚಮಿಮಾಂ ಅಂತ ಎಲ್ಲ ಜ್ಞಾನ ಬಂದ್ಬಿಡ್ತಂತೆ. ಆ ಥರ ಭಗವಂತ ಸವರಿದ ತಕ್ಷಣ ಗಜೇಂದ್ರನಿಗೆ ಎಲ್ಲ ಕಷ್ಟ, ನೋವು ಎಲ್ಲವೂ ಪರಿಹಾರ ಆಗ್ಬಿಡ್ತಂತೆ. ಭಗವಂತ ಏನು ಮಾಡಿದ ತಕ್ಷಣ, ಸವರಿದ ತಕ್ಷಣ. ನಮಗೂ ಕೆಲವರು ಸವರ್ತಾ ಇರ್ತಾರೆ, ಅವಾಗ ಎಲ್ಲ ಹೋಗ್ಬಿಡುತ್ತೆ ಅಂತ. ಭಗವಂತ ಸವರಿದ ತಕ್ಷಣ ಎಲ್ಲ ಸರಿ ಹೋಗ್ಬೇಕಂತೆ. ಗಜೇಂದ್ರನಿಗೊಂದು ಪ್ರಶ್ನೆ ಬರ್ತಂತೆ. ಯಾಕಂದ್ರೆ ಜ್ಞಾನ ಪ್ರಾಪ್ತಿ ಆಗುತ್ತಲ್ಲ. ಸ್ವಾಮಿ ಆಯ್ತು, ನಾನೇನೋ ಭಕ್ತಿ ನಿನ್ನ ಕರದೆ ಬಂದೆ, ಪಾಪ ಆ ಮೊಸಳೆನ ನೀನು ಈ ಥರ ಚಕ್ರದಲ್ಲಿ ಅದರ ಕತ್ತನ್ನು ಕತ್ತರಿಸ್ಬೋದಾ, ಇದು ನಿಜನಾ, ನನಗೇನೋ ಮೋಕ್ಷ ಕೊಡೋದಿಲ್ಲ, ಆ ಮೊಸಳೆ ಗತಿ ಏನು ಅಂತ ಕೇಳ್ತಾರಂತೆ. ಆಗ ಭಗವಂತ ಹೇಳ್ತಾರೆ, ಫಸ್ಟು ಮೋಕ್ಷಕ್ಕೆ ಹೋಗಿದ್ದು ಮೊಸಳೆ, ಆಮೇಲೆ ನೀನು ಹೋಗ್ತಿದ್ದೆ ಇವಾಗ ಅಂತ ಹೇಳ್ತಾರಂತೆ. ಹೇಗೆ ಇದನ್ನ ಅರ್ಥ ಮಾಡ್ಕೊಳ್ಳೋದು ಅಂತಂದ್ರೆ, ಭಗವಂತನಿಗಿಂತ ಭಗವಂತನ ಭಕ್ತರು ಶ್ರೇಷ್ಠವಾದವರು. ನೀನು ನನ್ನನ್ನ ಪ್ರಾರ್ಥನೆ ಮಾಡಿದ್ದೆ, ನನ್ನ ಕಾಡಿಗೆ ಬಂದಿದ್ಯಾ, ನೀನು ಓಕೆ, ಆದರೆ ನಿನ್ನ ಕಾಡಿದಲ್ಲ, ಅವ್ನು ನಿಜವಾಗ್ಲೂ ಗ್ರೇಟ್. ಭಗವಂತ ತನಗಿಂತ ತನ್ನ ಭಕ್ತರ ಕಾಲನ್ನ ಯಾರಿಡ್ತಾರೆ, ಆ ಗುರುಗಳ ಕಾಲನ್ನ ಯಾರಿಡ್ತಾರೆ ಅವರಿಗೆ ರಕ್ಷಣೆಯನ್ನು ಕೊಡ್ತಾರಂತೆ. ಅದಕ್ಕಾಗಿ ನಾನು ಮೊದಲೇ ಹೇಳಿದೆ, ಗುರುಗಳ ಕರುಣಾ ಸುಸ್ಥಿರವಾಗಿದ್ದವನಿಗೆ ಅರಿವಿನ ಈ ರೀತಿಯಾಗಿ ಭಗವಂತ ಅವರನ್ನ ಕಾಪಾಡ್ತಾರೆ. ಯಾರನ್ನ, ಇಬ್ಬರನ್ನು, ಗಜೇಂದ್ರನನ್ನ ಮತ್ತೆ ಮೊಸಳೆಯನ್ನ ಇಬ್ಬರನ್ನು ಸಹ ಭಗವಂತ ಕಾಪಾಡ್ತಾರೆ. ಈ ಗಜೇಂದ್ರನೇ ತನ್ನ ಹಿಂದಿನ ಜನ್ಮದಲ್ಲಿ ಏನಾಗಿದ್ದ, ಇಂದ್ರಜಿಮ್ನ ರಾಜನಾಗಿದ್ದಾಗ ಆತ ಪಾಂಡ್ಯ ದೇಶದ ರಾಜ, ಅಂದ್ರೆ ಈಗಿನ ತಮಿಳುನಾಡು ಪ್ರದೇಶ ಇದೆಯಲ್ಲ, ಆ ಪಾಂಡ್ಯ ದೇಶದ ರಾಜನಾಗಿರ್ತಾನೆ. ಮಲಯಾಚಲದಲ್ಲಿ ಕುಂತು ತಪಸ್ಸೆಯನ್ನು ಆಚರಣೆ ಮಾಡ್ತಾನೆ. ಆಗ ಅಗಸ್ತ್ಯ ಮಹರ್ಷಿಗಳು ಬರ್ತಾರೆ. ಆ ಅಗಸ್ತ್ಯ ಮಹರ್ಷಿಗಳಿಗೆ ಅವಮಾನ ಮಾಡಿರ್ತಾರೆ. ಅವಮಾನ ಮಾಡಿದ ತಕ್ಷಣ ಅಗಸ್ತ್ಯ ಮಹರ್ಷಿಗಳು ಶಾಪ ಕೊಟ್ಬಿಡ್ತಾರೆ. ನಮ್ಗೆ ಇಷ್ಟೇ ಗೊತ್ತಾಗೋದು, ಈ ಋಷಿಗಳು, ಈ ದೊಡ್ಡವ್ರ ಸವಾಸ ಜಾಸ್ತಿ ಮಾಡಬಾರ್ದು, ಟೈಮ್ ಸಿಕ್ಕರೆ ಏನು ಮಾಡ್ತಾರೆ, ಶಾಪ ಹಾಕ್ಬಿಡ್ತಾರೆ ಅಂತ. ಆದರೆ ಅದು ನಿಜವಾಗ್ಲೂ ಅವ್ರು ಮಾಡಿದೇನೋ ಶಾಪ ಅಲ್ಲ. ಅಪ್ಪ ಇಂದ್ರಜಿಮ್ನ, ನಿನಗೆ ಇನ್ನೂ ಇಂಟೆನ್ಸಿಟಿ ಜಾಸ್ತಿ ಆಗಬೇಕು, ಏನಾಗಬೇಕು, ಗಾಢತೆ, ಇಂಟೆನ್ಸಿಟಿ ಜಾಸ್ತಿ ಆಗಬೇಕು. ಆದ್ದರಿಂದ ನೀನೇನಾಗು ಒಂದು ಗಜನಾಗಿ ಹುಟ್ಟಿ ನಿನ್ನ ಭಕ್ತಿಯನ್ನು ಹೆಚ್ಚು ಮಾಡಿಕೊಂಡು ನೀನೇನಾಗು ಸದ್ಗತಿಗೆ ಹೋಗ್ತೀಯ ಅಂತ ಆತನಿಗೆ ಶಾಪದಂತಹ ವರವನ್ನ ಯಾರು ಕೊಡ್ತಾರೆ, ಅಗಸ್ತ್ಯರು ಇಂದ್ರಜಿಮ್ನಿಗೆ ಕೊಡ್ತಾರೆ. ಅವರೊಂದು ಓಕೆ.
ಇನ್ನೊಬ್ಬ ಈ ಮಕರ ಇದ್ನಲ್ಲ, ಆತ ಏನಾಗಿದ್ದ ಅಂದರೆ ಆತ ಹೂಹು ಅಂತ ಒಬ್ಬ ಗಂಧರ್ವ ಆಗಿದ್ದಂತೆ. ಏನ್ ಹೆಸರು? ಗಂಧರ್ವಲ್ಲ, ಅಂದ್ರೆ ಹಾ ಹೂಹು ಅಂತ ಎಲ್ಲ ಹೆಸರಿದೆ. ಆ ಹೂಹು ಅಂತ ಗಂಧರ್ವ ಇದ್ದನಂತೆ. ಆ ಹೂಹು ಅಂತ ಗಂಧರ್ವ ಒಮ್ಮೆ ದೇವರ ಮಹರ್ಷಿಗಳು ನದಿಯಲ್ಲಿ ಧ್ಯಾನ ಮಾಡ್ತಿದ್ರಂತೆ. ಈ ಹೂಹು ಅಂತ ಗಂಧರ್ವನೆಲ್ಲ ಆತನು ತನ್ನ ಹೆಂಡತಿ ಮಕ್ಕಳೊಂದಿಗೆಲ್ಲ ಸೇರಿ ಆಟ ಆಡ್ತಿದ್ದಂತೆ, ಜಲಕ್ರೀಡೆ ವಿಲಾಸ ಮಾಡ್ತಿದ್ದಂತೆ. ಮಾಡಿದ್ರೆ ಗೊತ್ತಲ್ಲ, ಅವ್ರನ್ನೆಲ್ಲ ಎಂಟರ್ಟೈನ್ ಮಾಡೋದಕ್ಕೆ ಇಲ್ಲಿ ಮುಳುಗ್ತಂತೆ, ನಾನು ನೋಡು ಇಲ್ಲಿ ಮುಳುಗ್ತೀನಿ ಅಲ್ಲೇ ತೊಳ್ತೀನಿ, ಅಲ್ಲಿ ಮುಳುಗ್ತೀನಿ ಇಲ್ಲೇ ತೊಳ್ತೀನಿ, ನಾವೆಲ್ಲ ಮಾಡ್ತೀವಲ್ಲ ಆ ಥರ ಹಿಂಗೆಲ್ಲ ಎದ್ದೊಳ್ತಾ ಇದ್ದಂತೆ. ಎದ್ದೊಳ್ಬೇಕಾದ್ರೆ ನೋಡು ಅಲ್ಲಿ ಯಾರೋ ಒಬ್ಬ ಇದ್ದಾನೆ, ಅವನು ಏನು ಬಡಕಲು ಹಂಗಿದ್ದಾನೆ, ಅವನು ಕಾಲು ಹಿಡಿತೀನಿ ನೋಡಿ ನಾನು ಇವಾಗ ಅಂದ್ಬಿಟ್ಟು ಇಲ್ಲಿ ಮುಳುಗ್ತೀನಿ ಅಂದ್ಬಿಟ್ಟು ಮುಳುಗ್ಬಿಟ್ಟೋಗಿ ಅಲ್ಲಿ ಕಾಲು ಹಿಡಿತಾನಂತೆ. ಈ ಕಾಲು ಹಿಡಿತೀನ, ಈ ಕಾಲು ಹಿಡಿಯೋದೇ ಮೊಸಳೆ ಆಗ್ಬಿಟ್ಟು ನೀನು ಹುಟ್ಟು ಅಂತ ಶಾಪ ಕೊಡ್ತಾರೆ. ಆಗ ಸ್ವಾಮಿ ನನಗೆ ಪರಿಹಾರ ಮಾರ್ಗ ಏನು ಅಂತ ಕೇಳಿದಾಗ, ನಿನಗೆ ಪರಿಹಾರ ಮಾರ್ಗ ಯಾವಾಗ ಒಬ್ಬ ಭಕ್ತನ ಕಾಲಿಡಿತೀಯಲ್ಲ, ನನ್ನ ಕಾಲಿಡಿದಾಗ ಒಬ್ಬ ಭಕ್ತನ ಕಾಲಿಡಿತೀಯ, ಆ ಕಾಲಿಡಿದಾಗ ನಿನಗೆ ಮೋಕ್ಷ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾರೆ. ಆ ಹೂವು ಅಂತ ಗಂಧರ್ವನಿಗೆ ಮತ್ತೆ ಆ ಗಜೇಂದ್ರನ ಕಾಲಿಡೋದಕ್ಕೆ ಮೋಕ್ಷ ಪ್ರಾಪ್ತಿ ಆಗುತ್ತೆ. ಜೀವನದಲ್ಲಿ ಯಾರಿಗೂ ಸಹ ಅಪಮೃತ್ಯು ಆಗಬಾರ್ದು. ಅಪಮೃತ್ಯು ಎರಡು ರೀತಿ, ಒಂದು ದೇಹ ಕಳ್ಕೊಳ್ಳೋದು ಒಂದು ಅಪಮೃತ್ಯು, ಇನ್ನೊಂದು ದೇಹದಲ್ಲಿ ಇದ್ದಾಗ ಭಕ್ತಿ ಕಳ್ಕೊಂಡ್ಬಿಟ್ರೆ ಅದನ್ನು ಸಾವೇ. ಈ ದೇಹ ಬದುಕಿದ್ದು ನಾವು ಭಕ್ತಿ ಕಳ್ಕೊಂಡ್ರೆ, ಭಕ್ತರ ಸಹವಾಸ ಕಳ್ಕೊಂಡ್ರೆ, ಒಳ್ಳೆತನವನ್ನು ಕಳ್ಕೊಂಡ್ರೆ ಅದು ಸಾವೇ. ಈ ಎಲ್ಲ ಗಜೇಂದ್ರನಿಗೆ ಬಂದಂತಹ ಅಪಮೃತ್ಯು ಭಗವಂತ ಹೇಗೆ ಪರಿಹರಿಸಿದ್ನೋ ಆ ಥರ ಅಪಮೃತ್ಯು ನಮ್ಮೆಲ್ಲರಿಗೆ ಪರಿಹರಿಸಲಿ ಅಂತ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾ ಕೊನೆಯ ಭಾಗಕ್ಕೆ ಬರೋಣ. ಅಪಮೃತ್ಯು ಪರಿಹರಿಸು ಅನಿಲ ದೇವ, ಅನಿಲ ದೇವ, ಕೃಪಣ ವತ್ಸಲನೆ ಕವನ ಕಾಣೆ ಜಗದೊಳಗೆ. ಭಗವಂತನಿಗೆ ಅಂತ ಕರೀತಾರೆ ಭಕ್ತವತ್ಸಲ ಅಂತ ಕರೀತಾರೆ, ಗುರುಗಳಿಗೆ ಅಂತ ಕರೀತಾರೆ ಕೃಪಣ ವತ್ಸಲ ಅಂತ. ಅಂದ್ರೆ ಭಗವಂತ ಭಕ್ತರನ್ನು ಮಾತ್ರ ಕಾಪಾಡ್ತಾನೆ. ಗುರುಗಳು ಭಕ್ತರಲ್ಲಂತಹ ಕೃಪಣ ಅಂದ್ರೆ ನೀಚರನ್ನು ಸಹ ಭಕ್ತರು ಏನ್ ಮಾಡ್ತಾರೆ, ಗುರುಗಳು ಕಾಪಾಡ್ತಾರೆ. ಅಂತಹ ಗುರುಗಳನ್ನು ನಾವೇನ್ ಮಾಡಬೇಕು, ಅಪಮೃತ್ಯು ಪರಿಹರಿಸು ಅನಿಲ ದೇವ, ಅನಿಲ ದೇವ, ಅಪಮೃತ್ಯು ಪರಿಹರಿಸು ಅನಿಲ ದೇವ, ಅನಿಲ ದೇವ. ಯಾವೆಲ್ಲ ಅಪಮೃತ್ಯು ಪರಿಹರಿಸಲು ಕೇಳ್ಕೊಬೇಕು ನಾವು? ಒಂದು, ನಾವು ದೇಹದಿಂದ ಸಾವಾಗಬಾರ್ದು, ಅಪಮೃತ್ಯು ಆಗಬಾರ್ದು. ಇನ್ನೊಂದು ಭಕ್ತಿ ಹೋಗಬಾರ್ದು, ಅದು ಸಾವೆ. ಅವೆರಡು ಸಾವಾಗಬಾರ್ದು ಅಂತ ಕೇಳ್ಕೊಳ್ಬೇಕು. ಕೃಪಣ ವತ್ಸಲನೆ ಕವನ ಕಾಣೆ ಜಗದೊಳಗೆ, ಅಪಮೃತ್ಯು ಪರಿಹರಿಸು ಅನಿಲ ದೇವ, ಅನಿಲ ದೇವ, ಅಪಮೃತ್ಯು ಪರಿಹರಿಸು ಅನಿಲ ದೇವ, ಅನಿಲ ದೇವ. ನಿನ್ನ ನಿಂತು ಸಮರಾದ ಅನಿಮಿತ್ತ ಬಾಂಧವರು ಜಗದುಂಟು ಆವಾಗ ಜನ್ಮದಲ್ಲೂ. ನಿನ್ನ ನಿಂತು ಸಮರಾದ ಅನಿಮಿತ್ತ ಬಾಂಧವರು ಜಗದುಂಟು ಆವಾಗ ಜನ್ಮದಲ್ಲೂ. ಭಗವಂತನ ಭಕ್ತರಿಗಿಂತ ಸಮರಾದ ಬಾಂಧವರು, ಆ ಗುರುಗಳಿಗಿಂತ, ಆ ಹನುಮಂತ ದೇವರಿಗಿಂತ ಸಮರಾದ ಬಂಧುಗಳು ಯಾರೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಅವರನ್ನ ಬಂಧುಗಳು ಅಂತ ನಿಜವಾಗಲೂ ಅಂದ್ಕೊಳ್ಬೇಕು. ನಿನಗಿಂತ ಸಮರಾದ ಬಾಂಧವರು ಯಾರೂ ಇಲ್ಲ. ನಿನಗಿಂತು ಸಮರಾದ ಅನಿಮಿತ್ತ ಬಾಂಧವರು ಜಗದುಂಟು ಯಾವ್ಯಾವ ಜನ್ಮದಲ್ಲೂ. ಅನುದಿನವು ಎಂತನು ಉದಾಸೀನ ಮಾಡುವುದು ಅನುಚಿತವು ಜಗತ್ತೆತ್ತ ಬೆಳಸಿಕಾಗಿದೆ. ಅಪಮೃತ್ಯು ಪರಿಹರಿಸು ಅನಿಲ ದೇವ, ಅನಿಲ ದೇವ. ಭವರೋಗ ಮೋಚಕನೆ ಪಾವನರಾಗ ನಿನ್ನವರವನ್ನು ನಾನು ಮಾಧವ ಪ್ರಿಯನೇ. ಭವರೋಗ ಮೋಚಕನೆ ಪಾವನರಾಗ ನಿನ್ನವರವನ್ನು ನಾನು ಯಾಕೆ ಕಾಪಾಡಬೇಕು ಅಂದ್ರೆ, ನಾನು ನಿಮ್ಮ ಕಡೆಯವರು, ನಿಮ್ಮ ಕಡೆ ಇದಲ್ಲ ಅವ್ರ ಕಡೆಯವ್ರು ನಾನು ಅಂತ ಹೇಳ್ಬೇಕು. ಯಾವ ಥರ ಹೇಳಿ, ನನ್ನನ್ನು ಕಾಪಾಡಬೇಕು ಅಂದರೆ ಜಟ್ಲಾಶ್ರಮದಲ್ಲಿ ಭಗವಂತ, ನಾನು ನಿಮ್ಮ ಕಡೆಯವನ್ನ ಪುರಂದರದಾಸರಲ್ಲ, ಪ್ರಭುಪಾದರಲ್ಲ, ಗುರುದೇವರಿದ್ದಾರಲ್ಲ, ನಾನು ಅವ್ರ ಕಡೆಯವರು, ಸೊ ನಮ್ಮನ್ನು ನೋಡಿ ಅಂತ. ಭವರೋಗ ಮೋಚಕನೆ ಪಾವನರಾಗ ನಿನ್ನವರವನ್ನು ನಾನು ಮಾಧವ ಪ್ರಿಯನೇ. ಅವನ ಪಾದಯ ಬಿಡಿಸು ಅವನಿಯನ್ನು ಸುತನಿಗೆ, ಅವನ ಪಾದಯ ಬಿಡಿಸು ಅವನಿಯನ್ನು ಸುತನಿಗೆ. ದುರಿತ ಗಣ ಮಧ್ಯಗಳು ಅವರ ನೀನಹಿತು. ಅಪಮೃತ್ಯು ಪರಿಹರಿಸು ಅನಿಲ ದೇವ, ಅನಿಲ ದೇವ, ಅಪಮೃತ್ಯು ಪರಿಹರಿಸು ಅನಿಲ ದೇವ, ಅನಿಲ
ಸಾಧಾರಣವಲ್ಲ. ಯಾಕೆ ಸಾಧಾರಣ ಅಲ್ಲ ಇದು? ಇದೇ ದೇಹದಿಂದ ನಾವು ವೈಕುಂಠಕ್ಕೆ ಹೋಗೋ ಶಕ್ತಿ ಇದೆ. ಈ ದೇಹಕ್ಕೆ ಏನಿದೆ? ವೈಕುಂಠಕ್ಕೆ ಹೋಗೋ ಶಕ್ತಿ ಇದೆ. ಮತ್ತೆ ದೇಹ ಪಡೆಯುವಂತೆ ಮಾಡುವ ಶಕ್ತಿ ಇದೆ. ಯಾರಿಗೆ? ಈ ದೇಹಕ್ಕೆ. ಅಂದ ಇದು ಸಾಧನ ಶರೀರ. ನಾವೇನ್ ಮಾಡ್ತೀವಿ ಅದನ್ನ? ರೋಧನ ಶರೀರ ಮಾಡ್ತೀವಿ. ಬರೇ ಈ ಶರೀರದ ದಿನ ಅಳದೆ ಆಗುತ್ತೆ. ಅಂದ್ರೆ ಇದು ಸಾಧನ ಶರೀರ ಇತ್ತು. ನಾವು ಭೋಗ ಶರೀರ ಮಾಡ್ಕೊಂಡ್ರೆ ಕೊನೆಗೆ ರೋಗವೇ ಹೋಗುತ್ತೆ. ಸಾಧನ ಶರೀರ ವಿಗುಣೀತನಲ್ಲಿ ಕೊಟ್ಟದ್ದು ರಣವಲ್ಲ ಸಾಧಿಯನೇ. ವೇದವಾದೋದಿತ ಜಗನ್ನಾಥ ವಿಠಲನ, ವೇದವಾದೋದಿತ ಜಗನ್ನಾಥ ವಿಠಲನ ಪಾದ ಬದಲೆಯಲಿತ್ತು ಬೋಧ ಕೊಡು ಸತತ, ಪಾದ ಬದಲೆಯಲಿತ್ತು ಬೋಧ ಕೊಡು ಸತತ. ಪರಿಹರಿಸು ದೇವ ದೇವ ಆಂಜನೇಯವರದ ಗೋವಿಂದ. ನಾವೆಲ್ಲರೂ ಏನು ಮಾಡಬೇಕು? ದೇವ, ನಿನ್ನಲ್ಲಿರೋ ಭಕ್ತಿ ಯಾವತ್ತು ನನ್ನಲ್ಲಿ, ನಾನು ಮೊದಲು ಸಾಯಬಾರ್ದು, ಅಪಮೃತ್ಯು ಆಗಬಾರ್ದು. ಮತ್ತು ನಿನ್ನಲ್ಲಿರುವಂತಹ ನನಗಿರೋ ಭಕ್ತಿನ ಯಾವತ್ತು ಸಾಯಬಾರ್ದು ಅಂತ ನಾವು ಕೇಳ್ಕೊಳ್ಳೋಣ. ಸೊ ಕೊನೆಯದಾಗಿ ಇವಾಗ ನಾವು ಮಂಗಳ ಆಡ್ತಿದ್ದೀವಿ. ಭಗವಂತನ ಒಂದು ಕೊನೆಯ ಕೀರ್ತನೆ ತೋಳು 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 ರಂಗ ತೋಳನ್ನಾಡಿ ಅಂತ ಹಾಡ್ಬಿಟ್ಟು ಇವತ್ತಿಂದು ಮಂಗಳ ಮಾಡೋಣ. ಅದಕ್ಕೂ ಮುಂಚೆ ಏನಾದರೂ ಪ್ರಶ್ನೆ ಇದ್ದರೆ ಯಾರಾದರೂ ಕೇಳ್ಬೋದು. ಇದು ಮನ್ವಂತರ ಅಂತ ಬರ್ತದೆ. ಮತ್ತೆ ಮನ್ವಂತರಗಳು ಇದು ನಮಗಿರೋದು 7ನೇ ಮನ್ವಂತರ, ವೈವಸ್ವತ ಮನ್ವಂತರ 7ನೇ ಮನ್ವಂತರ. 4ನೇ ಮನ್ವಂತರದಲ್ಲಿ ಇದು ನಡೆದದ್ದು. ತಾಪಸ ಬನುವಿನ ಮನ್ವಂತರದಲ್ಲಿ ಇದು ನಡೆದದ್ದು. ಒಂದು ಮನ್ವಂತರ ಅಂದರೆ ನಿಮಗೆ ಗೊತ್ತು, ಬ್ರಹ್ಮದೇವರ ಅನೇಕ ದಿನಗಳು ಮತ್ತು ರಾತ್ರಿಗಳೆಲ್ಲ ಲೆಕ್ಕ ತಗೊಂಡು ಒಂದು ಮನ್ವಂತರ ಆಗುತ್ತೆ. ಅದರಿಂದ ಸಾಕಷ್ಟು ಯುಗಗಳ ಹಿಂದೆ ನಡೆದದ್ದು. ಮತ್ತು ಇಲ್ಲಿ ನಡೆದಲ್ಲ, ಎಲ್ಲ ನಡೆದು ಕ್ಷೀರಸಾಗರದಲ್ಲಿ ತ್ರಿಕೂಟ ಜಲಪಾತದಲ್ಲಿ ಇದು ನಡೆದಂತಹ ಒಂದು ಘಟನೆ. ಬೇರೆ ಏನಾದರೂ ಪ್ರಶ್ನೆ ಇದೆಯಾ? ಕೊನೆ ಪ್ರಶ್ನೆ. ಮೀನಿಂಗ್ ಹೇಳ್ತಾನೆ ಆಡ್ತೀನಿ. ಅಂದರೆ ನೀಲವರ್ಣದ ಬಾಲಕೃಷ್ಣನ ತೋಳನ್ನಾಡೆ, ಅದನ್ನು ತೋಳು ಬಲ ಎಷ್ಟಿದೆ ಅಂತ ಅಂದ್ಬಿಟ್ಟು ತೋಳು 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 ರಂಗ ತೋಳನ್ನಾಡೆ ಅಂತ ಹಾಡ್ತೀವಿ. ಆತನ ಭುಜಬಲ ಎಷ್ಟಿದೆ ಅಂತ, ಮತ್ತು ಆತನ ಅನೇಕ ಲೀಲೆಗಳ ಬಗ್ಗೆಯೂ ಸಹ ನಾವು ಇಲ್ಲಿ ಹಾಡನ್ನು ಹಾಡು ಹೇಳಿದ್ರೆ ಕೊನೆಗೆ ಎಲ್ಲ ಲೀಲೆಗಳು ಒಂದ್ಸರಿ ಏನಾಗಬೇಕು? ಭಗವಂತನ ಬಾಲ ಲೀಲೆಗಳೆಲ್ಲ ಏನಾಗಬೇಕು? ಸ್ಮರಣೆಗೆ ಬರಬೇಕು. ಆ ಸ್ಮರಣೆ ಮಾಡ್ತಾ ನಾವೇನು ಮಾಡಬೇಕು? ಮಂಗಳವನ್ನು ಹಾಡಬೇಕು. ಅದಕ್ಕೋಸ್ಕರ ಅದನ್ನು ಹಾಡ್ತಿದ್ರು ಹೇಳ್ಬೋದು. ಮೊಸಳೆ ಮತ್ತು ಆನೆ ಅವರಿಗೆ ಶಾಪ ವಿಮೋಚನೆ ಆದಮೇಲೆ ಭಗವಂತ ತನ್ನ ವೈಕುಂಠ ಭಾಗದಲ್ಲಿ ಜಯ ವಿಜಯನಾಗಿ ಇಟ್ಕೊಂಡ್ರು ಅನ್ನೋದು ವಿಚಾರ ನಾವು ಕೇಳಿದ್ದು. ಈ ಇವರಿಬ್ಬರು ಶಾಪ ವಿಮೋಚನೆ ಆಗೋಕ್ಕಿಂತ ಮುಂಚೆ ವೈಕುಂಠಕ್ಕೆ ಜಯ ವಿಜಯ ಇರಲಿಲ್ವಾ? ನಾವು ಫ್ರೀಡಮ್ ಇತ್ತ ಅಂತ ನಾವು ಇಲ್ಲಿ ಕೇಳಿರೋವರೆಗೂ ಜಯ ವಿಜಯರಿಗೆ 3 ಜನ್ಮಗಳು ಮಾತ್ರ ಇದೆ. ಅಂದರೆ ಸತ್ಯಯುಗದಲ್ಲಿ ರಾವಣ ಕುಂಭಕರ್ಣ, ಅಲ್ಲ ಹಿರಣ್ಯಕಶಿಪು ಹಿರಣ್ಯಾಕ್ಷ, ರಾವಣ ಕುಂಭಕರ್ಣ, ಶಿಶುಪಾಲ, ದಂತವಕ್ರ. ಈ ನಾನು ಭಾಗವತದಲ್ಲಿ ಅಷ್ಟಮ ಸ್ಕಂದದಲ್ಲಿ ಓದಿದ್ದೀನಿ. ಅಲ್ಲೆಲ್ಲೂ ಇದು ಪ್ರಸ್ತಾಪವನ್ನು ನಾನು ನೋಡಿಲ್ಲ. ಒಂದು ವೇಳೆ ಇದ್ದರೆ ಶುಕಾಚಾರ್ಯರು ಪ್ರಸ್ತಾಪ ಮಾಡ್ತಿದ್ರು, ಅಥವಾ ತಾತ್ಪರ್ಯ ನಿರ್ಣಯದಲ್ಲಿ ಮಧ್ವಾಚಾರ್ಯರು ಪ್ರಸ್ತಾಪ ಮಾಡ್ತಾಯಿದ್ರು, ಅಥವಾ ಅನೇಕ ಆಚಾರ್ಯರ ಪ್ರವಚನವನ್ನು ಕೇಳಿದ್ದೀನಿ. ಇಷ್ಟೊಂದು ಹೇಳಬೇಕಾದ್ರೆ ಅವರಾದರೂ ಪ್ರಸ್ತಾಪ ಮಾಡ್ತಿದ್ರು. ಎಲ್ಲೂ ಪ್ರಸ್ತಾಪ ಆಗಿಲ್ಲ. ಆದ್ದರಿಂದ ಅದು ಇಲ್ಲದೆ ಇರ್ಬೋದು ಅಂತ ಅನಿಸುತ್ತೆ. ಎಷ್ಟು ನೀವು ಹೇಳಿದ್ರಿ ಗರಿಯನ್ನು ಸುತ್ತ ಎಲ್ಲರದ್ದು ಹೆಂಡತಿದ್ರು ಮಕ್ಕಳಿದ್ರು ಅಂತ, ನೀವು ಅದನ್ನು ನಮಗೆ ರಿಲೇಟ್ ಮಾಡಿ ಹೇಳಿದ್ರಿ. ಬಟ್ ಆದರೆ ನಾವು ಯಾವ ಥರ ಬ್ಯಾಲೆನ್ಸ್ಡ್ ಆಗಿರಬೇಕು? ಫಾರ್ ಎಕ್ಸಾಂಪಲ್, ನಾವು ಅವ್ರನ್ನ ಬಿಟ್ಟು ನಾವು ಇರೋಕ್ಕಾಗಲ್ಲ, ನಮ್ಮ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಸೊ ಸ್ಪಿರಿಚುಯಾಲಿಟಿ ಮತ್ತು ಫ್ಯಾಮಿಲಿ ಲೈಫ್ನ ಯಾವ ಮಟ್ಟ ನಾವು ಬ್ಯಾಲೆನ್ಸ್ ಮಾಡಬೇಕು? ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರು. ನೀವು ಹೇಳಿದ್ರಿ ಯಾರೂ ಬರೋದಿಲ್ಲ, ಯಾರೂ ಸಂಘವಿಲ್ಲ, ನಾಳೆಯಿಂದ ಮನೆಗೆ ಹೋಗಿದ ತಕ್ಷಣ ಯಾರೂ ಅಂತ ಬಿಟ್ಬಿಡೋಕ್ಕೂ ಆಗಲ್ಲ. ನೀನಿಟ್ಟ ಸತಿಸುತ್ತರು, ನೀ ಕೊಟ್ಟ ಬುಧ ಜನರು. ಭಗವಂತ ಇವರೆಲ್ಲ ಯಾರು ಹೇಳಿ ಕೊಟ್ಟಿದ್ದು? ನೀನು ಕೊಟ್ಟಿದ್ದು. ನೀ ಕೊಟ್ಟ ಬಂಧು ಬಾಂಧವರು, ನೀನಿಟ್ಟ ಸತಿಸುತ್ತರು, ನೀ ಕೊಟ್ಟ ಮಕ್ಕಳು. ಆ ಥರ ನಾವು ಭಾವಿಸ್ಬೇಕು.
ನಾವೇನು ಅಂದರೆ ಅವರನ್ನು ಎಲ್ಲ ರೀತಿ ಕಾಳಜಿ ವಹಿಸಿ ಚೆನ್ನಾಗಿ ನೋಡ್ಕೊಳ್ಳಿ. ಆದರೆ ಅತಿಯಾದ ವ್ಯಾಮೋಹ ಬೇಡ ಅನ್ನೋದಷ್ಟೇ ಶಾಸ್ತ್ರಗಳು ಹೇಳುವಂತಹ ವಿಚಾರ. ಅತಿಯಾದ ವ್ಯಾಮೋಹ ಬೇಡ, ಎಷ್ಟು ಅಂಟ್ಕೊಳ್ಬೇಕೋ ಅಷ್ಟು ಮಾತ್ರ ಅಂಟ್ಕೊಳ್ಬೇಕು. ಭಗವದ್ಗೀತೆ 5ನೇ ಅಧ್ಯಾಯದಲ್ಲೂ ಹೇಳ್ತಾರೆ, ಪದ್ಮ ಪುಷ್ಪ ಮೀಮಾಂಸ ಅಂತಂದರೆ ತಾವರೆ ಪುಷ್ಪ ಏನಾಗುತ್ತೆ, ಕೆಸರಲ್ಲೇ ಇದ್ರೂ ಕೆಸರಿಗೆ ಅದು ಅಂಟ್ಕೊಳ್ಳಲ್ಲ. ಆ ರೀತಿಯಾಗಿ ನಾವೇನು ಮಾಡಬೇಕು, ಕೆಸರಲ್ಲೇ ಇದ್ದುಕೊಂಡ್ರೂ ಸಹ ನಮ್ಮೆಲ್ಲ ಜವಾಬ್ದಾರಿ ನಡೆಸ್ಕೊಂಡ್ರು ಸಹ ತುಂಬ ಅಂಟಿಸ್ಕೋಬಾರ್ದು. ಮುಖ್ಯವಾಗೇನು, ಮಾಂಸದಾಸೆಗೆ ಮತ್ಸ್ಯ ಸಿಲುಕಿ ಹಿಂಸೆ ಪಟ್ಟ ಪರಿಯಂತೆ ಮೋಸ ಹೋಗದಾಂಗೆ ಜಗದೀಶ ಪುರಂದರ ವಿಠಲ ಎನ್ನುತ್ತ ಈಸಬೇಕು ಇದ್ದು ಜಯಿಸಬೇಕು. ಹೇಸಿಗೆ ಸಂಸಾರದಲ್ಲಿ ಆಶಾಲೇಶ ಮಾಡದಂಗೆ. ಇದೆಂಥ ಸಂಸಾರ ಇದು? ಹೇಸಿಗೆ ಸಂಸಾರ. ಎಸಿಯಲ್ಲಿ ಏನು ಆಸೆ ಮಾಡಿದ್ವಿ? ಅದರಲ್ಲೇನು ಆಸೆ? ಹೇಸಿಗೆ ಬರೋ ಏನು ಮಾಡ್ತೀವಿ, ಕೆಲಸ ಮುಗಿಸ್ಕೊಂಡು ಬೇಗ ಬಂದ್ಬಿಡ್ತೀವಿ. ಅಲ್ಲೇನು ಮಾಡಕ್ಕೆ ಹೋಗಲ್ಲ. ನಾವು ಹೋದ್ರೆ ವಾಶ್ರೂಮ್ಗೆ ಹೋದ್ರೆ ಏನು ಮಾಡ್ತೀವಿ, ಹೋಗ್ತೀವಿ, ಕೆಲಸ ಮುಗಿಸ್ತೀವಿ, ಆಚೆ ಹೋದ್ರೆ ಸಾಕು ಅಂತ. ನಾವಲ್ಲ, ಅಲ್ಲೇ ಸೆಂಟ್ ಹಾಕಿ, ಅಲ್ಲೇ ಸಮುದ್ರ ಮಾಡಿಸಿ, ಅಲ್ಲೇ ಕಂಫರ್ಟ್ ಮಾಡಿ, ಅಲ್ಲೇ ಟ್ರೈ ಮಾಡ್ತಿಲ್ಲ. ದಟ್ ಈಸ್ ರಾಂಗ್. ಕೆಲಸ ಐತೆ ಹಂಗಂದ್ಬಿಟ್ಟು ಕೆಲಸನೂ ಬಿಟ್ಟು ಬರಬಾರ್ದಲ್ಲ, ಸಮಸ್ಯೆ ಆಗುತ್ತೆ. ಕೆಲಸನೂ ಮುಗಿಸ್ಬೇಕು ಮತ್ತೆ ಬರಬೇಕು. ಆ ರೀತಿಯಾಗಿ ಭಗವಂತ ನೀ ಕೊಟ್ಟ ಮಕ್ಕಳು ಇವರೆಲ್ಲ ನನ್ನ ಜವಾಬ್ದಾರಿ ಅಂದರೆ ಇವರೆಲ್ಲ ಕರೆದುಕೊಂಡು ನಿನ್ನ ಬಳಿಗೆ ಬರ್ತೀನಿ ಅಂತ ಆ ಒಂದು ಸಂಕಲ್ಪದಿಂದ ಎರಡನ್ನೂ ನಾವು ಬಿಡದಂತೆ ನಾವೇನು ಮಾಡಬೇಕು, ಬ್ಯಾಲೆನ್ಸ್ ಮಾಡಬೇಕು. ಅದು ನಮ್ಮ ಕರ್ತವ್ಯನೂ ಹೌದು. ಬೇರೆ ನಾನು ಕೊನೆಯ ಪ್ರಶ್ನೆ ಇದ್ರೆ ಕೇಳಿ. ಕೊನೆಯ ಪ್ರಶ್ನೆ ಅಥವಾ ನಿಮ್ಮ ಅನಿಸಿಕೆ ಗಜೇಂದ್ರ ಮೋಕ್ಷ ಅನ್ನೋದು ಹೇಳಿ. ಏನು ಅರ್ಥ ಆಯಿತು, ಏನು ಇಷ್ಟ ಆಯಿತು, ಏನು ಪ್ರಶ್ನೆ ಇದೆ? ಅರೆ ಬಹಳ ಸಂತೋಷ ಆಯಿತು. ಹರಿಗುರುಗಳು ಇದರಿಂದ ತೃಪ್ತರಾಗಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಈ ಹೊತ್ತಿನವರೆಗೂ ಎಲ್ಲರೂ ಎದ್ದು ಕಥೆಯನ್ನು ಕೇಳಿಸ್ಕೊಳ್ಳೋದು, ಕತೆ ಹೇಳಕ್ಕೆ ಬರ್ತಿರೋದು ಕೇಳಿಸ್ಕೊಳ್ಳೋದು ಭಾರಿ ಕಷ್ಟ. ಕತೆಗೆ ಎಷ್ಟು ಬೇಕಾದ್ರೂ ಹೇಳೋದು, ಕೇಳಿಸ್ಕೊಳ್ಳೋದು ಭಾರಿ ಕಷ್ಟ. ತಾವೆಲ್ಲ ಕೇಳಿಸ್ಕೊಂಡಿದ್ದೀರಿ. ನಿಜವಾಗ್ಲೂ ಇದು ಭಗವತ್ ಪ್ರೀತ್ಯರ್ಥವಾಗಿದೆ. ಭಗವದ್ ಅನುಗ್ರಹಕ್ಕೆ ನಾವೆಲ್ಲ ಪಾತ್ರರಾಗಿದ್ದೇವೆ ಅಂತ ಖಂಡಿತ ನಾವು ಭಾವಿಸ್ಬೋದು ಅನ್ನೋದನ್ನು ಮಾತ್ರ ಇವತ್ತು ಹೇಳಲಿಕ್ಕೆ ಸಾಧ್ಯ ಅಂತ ನಾನು ಹೇಳ್ತೀನಿ. ಕೊನೆ ಪ್ರಶ್ನೆ ಇದ್ರೆ ಕೇಳಿ, ಇಲ್ಲಾಂದರೆ ಮಂಗಳ ಮಾಡೋಣ. ಹೇಳೋರು ಇರುವಾಗ ಕೇಳೋದನ್ನ ಕಲಿಬೇಕು. ಆಮೇಲೆ ಕೇಳ್ತೀನಿ ಅಂದ್ರು ಹೇಳೋದು ಸಿಗ ಇದ್ರು ಕಿವಿಗೆ. ಮತ್ತೆ ಇನ್ನೊಂದು ಹೇಳೋದು ಬರ್ತಾ ಇಲ್ಲಿ, ಗಜೇಂದ್ರನಿಗೂ ಬಂತು, ನಮಗೂ ನೆನಪು ಬರ್ತಲ್ಲ ಅಂತ ಅನ್ಕೋಬಾರ್ದು. ಯಾಕೆ ಹೇಳಿ, ಅದು ಈ ಥರ ಆಗುತ್ತೆ. ಒಬ್ಬ ಬ್ಯಾಂಕ್ ಹೋದಂತೆ ಎಲ್ಲ ಕ್ಯೂ ಅಲ್ಲಿ ನಿಂತಿರಲ್ಲ, ಕ್ಯೂ ಅಲ್ಲಿ ನಿಂತಿರೋರಿಗೆಲ್ಲ ಕಾಸು ಕೊಟ್ಟು ಕಳಿಸ್ತಾ ಇರ್ತಾರೆ. ಕ್ಯಾಶ್ ಕ್ಯೂ ಅಲ್ಲಿ ನಿಂತಿರೋರೆಲ್ಲ ನನಗೂ ಕೊಟ್ಟು ಕಳಿಸ್ತಾರೆ ಮತ್ತು ಅವ್ರು ಕ್ಯೂ ಅಲ್ಲಿ ನಿಂತ್ಕೊಳ್ಳಂತೆ ಒದ್ದು ಕಳ್ಸೋದಂತೆ. ಅದೇ ಅವರೆಲ್ಲ ಕ್ಯೂ ಅಲ್ಲಿ ನಿಂತ್ಕೊಂಡ್ರು, ಕಾಸು ಕೊಟ್ಟರು, ನೀನು ಕ್ಯೂ ಅಲ್ಲಿ ನಿಂತ್ಕೊಂಡು ಒದ್ದು ಕಳ್ಸಂದ್ರೆ ಅವರು ಮೊದಲೇ ಡೆಪಾಸಿಟ್ ಮಾಡಿದ್ರು. ಅವ್ರು ಡೆಪಾಸಿಟ್ ಮಾಡಿದ್ರು, ಅದನ್ನ ಇವಾಗ ತಗೋತಾ ಇದ್ದಾರೆ. ನಾವೇನು ಮಾಡಬೇಕು, ಇವಾಗ ಡೆಪಾಸಿಟ್ ಮಾಡಬೇಕು. ಅಂತ್ಯಕಾಲದಲ್ಲಿ ಭಗವಂತ ಏನು ಮಾಡ್ತಾನೆ, ಅದನ್ನು ಕ್ಯಾಶ್ ಕೊಡ್ತಾನೆ. ದದಾಮಿ ಬುದ್ಧಿಯೋಗಂ. ಅಂತ್ಯಕಾಲದಲ್ಲಿ ನಾನು ಅವನಿಗೆ ಬುದ್ಧಿ ನಾನು ಕೊಡ್ತೀನಿ. ಯಾಕೆಂದರೆ ಕಡಿತಾ ಇದ್ರೆ, ಕಚ್ತಾ ಇದ್ರೆ, ಎದುರುಗಡೆ ಇರೋರಿಗೆ ಮೋಸ ಮಾಡ್ತಾರೆ. ಎಷ್ಟು ನೋವಾಗುತ್ತೆ. ನನ್ನವರು ಅಂದ್ಕೊಂಡವ್ರೆ ಅನ್ಯಾಯ ಮಾಡ್ತಿದ್ರೆ ಅಂತೂ ದೇವ್ರ ಸ್ಮರಣೆ ಬರೋದೇ ಇಲ್ಲ. ದೇವರೇ ನಾನು ಉದ್ಧಾರ ಆಗಬೇಕು, ಇವ್ರು ಮಾತ್ರ ಆಡಬೇಕು, ಇವ್ರಿಗೋಸ್ಕರ ಇಷ್ಟು ನಾನು ಒದ್ದಾಡಿದ್ದೀನಿ, ಇವತ್ತು ನಮ್ಗೆ ಇಷ್ಟ ಮೋಸ ಮಾಡೋದಂತ ಹೇಳ್ತಿಲ್ಲ. ಆ ಥರ ಆವಾಗ ನಮ್ಮ ಬುದ್ಧಿ ಕೆಲಸ ಮಾಡೋದಿಲ್ಲ. ಆದ್ದರಿಂದ ಅವಾಗ ಭಗವಂತ ಏನು ಮಾಡ್ತಾನೆ, ಬುದ್ಧಿ ಕೊಡ್ತಾನೆ ಸ್ಮರಣೆ ಮಾಡಲಿಕ್ಕೆ. ಅದಕ್ಕೆ ಏನು ಮಾಡಬೇಕು, ಇವಾಗ ವಾರ ದಿನ ಎಷ್ಟು ಡೆಪಾಸಿಟ್ ಮಾಡ್ಬೇಕು ನಾವು? 16 ರೂಪೀಸ್ ಡೆಪಾಸಿಟ್ ಮಾಡಬೇಕು. ಎಷ್ಟು 16 ರೂಪೀಸ್ ಅಂದರೆ 14 ಮೇಲೆ ಜಪ ಮಾಡಬೇಕು. ಅದ್ರ ಮೇಲೆ ಮತ್ತೆ 4 ರೂಪೀಸ್ ಡೆಪಾಸಿಟ್ ಮಾಡಬೇಕು. ಏನು? ABCD ಅಂದರೆ, ಎ ಅಂದರೆ ಅಸೋಸಿಯೇಷನ್, ಭಕ್ತರ ಸಂಘ. ಬಿ ಅಂದರೆ ಭಗವದ್ಗೀತಾ ಅಂಡ್ ಭಾಗವತ ಸ್ಟಡೀಸ್, ನಿತ್ಯ ಅದನ್ನ ಏನು ಮಾಡಬೇಕು, ಓದಬೇಕು. ಸಿ ಅಂದರೆ ಚಾಟಿಂಗ್, ನಿತ್ಯ ನಾವು ಚಾಟಿಂಗ್ ಅಲ್ಲ, ಅವರೇ ಮಾಡ್ತಾರೆ ಚಾಟಿಂಗ್ ಇಸ್ ನಿತ್ಯ ಏನು ಮಾಡಬೇಕು, ಚಾಟಿಂಗ್ ಮಾಡಬೇಕು. ಡಿ ಅಂದರೆ ಡಯಟ್ ಅವಾಗ ಹೇಳ್ದಲ್ಲ, ಮೋರಿ ಪಕ್ಕ ಪಾನಿಪುರಿ, ತಿಪ್ಪೆ ಪಕ್ಕ ಗೋಲ್ಗಪ್ಪ, ಹಂಗಾಗೋದು ಡಯಟ್. ಭಗವಂತನಿಗೆ ಅರ್ಪಿತವಾಗಿರುವಂತಹ ಪ್ರಸಾದ ಮಾತ್ರ ಸ್ವೀಕಾರ ಮಾಡಬೇಕು. 16 ರೂಪಾಯಿ ಪ್ಲಸ್ 20 ರೂಪಾಯಿ ಹಾಕಿದ್ರೆ ಎರಡು ಅಂದರೆ ಏನು, ದ್ವೈತ ಮತ.
ಅಂದರೆ ಮಧ್ವಾಚಾರ್ಯರು ಹೇಳಿದಂತಹ ಮತ. ಅಂದರೆ ನೀನು ಒಡೆಯ ನಾನು ದಾಸ ಅನ್ನೋ ಭಾವ ನಮಗೆ ಚೆನ್ನಾಗಿ ಮನಸ್ಸಿಗೆ ಬರುತ್ತೆ. ಆವಾಗ ಆ ಒಡೆಯ ಏನು ಮಾಡ್ತಾನೆ, ಬಹುನಾಮ್ ಜನ್ಮನಾಮಂತೆ ಜ್ಞಾನವಾಂ ಮಾಂ ಪ್ರಪದ್ಯತೆ, ಆ ಜ್ಞಾನವನ್ನು ಕೊಡ್ತಾನೆ. ಆ ಜ್ಞಾನವನ್ನು ಪಡ್ಕೊಂಡು ನಾವೇನು ಮಾಡ್ಬೋದು, ನಮಗೆ ವೈಕುಂಠಕ್ಕೆ ಹೋಗಬಹುದು ಅನ್ನೋದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿಗೆ ನಿಜವಾಗ್ಲೂ ಎಲ್ಲ ದೇವತೆಗಳು ಕಾಯ್ತಿರ್ತಾರಂತೆ ಕ್ಯೂವಲ್ಲಿ. ಎಷ್ಟು 33 ಕೋಟಿ ದೇವತೆಗಳು ಇವತ್ತಾದರೂ ನಮಗೆ ಕೃಷ್ಣನ ಸೇವೆ ಸಿಗುತ್ತಾ, ಇವತ್ತು ಕೃಷ್ಣನ ಸೇವೆ ಸಿಗುತ್ತಾ, ಇವತ್ತು ನಾರಾಯಣನ ಸೇವೆ ಸಿಗುತ್ತಾ ಅಂತ ಕ್ಯೂವಲ್ಲಿ ಕಾಯ್ತಾ ಇರ್ತಾರಂತೆ. ನಾವು ಹೇಳ್ತೀವಲ್ಲ, ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡಲಂ, ಅಖಂಡವಾಗಿ ದೇವತೆಗಳು ನಂಟರ್ನೇ ಯಾವಾಗ ಅಂತ. ನಾವೆಂಗಾರ ಸೇವೆ ಕೊಟ್ಬಿಟ್ರೆ ನಂಟರ್ನ ಬೇಡ, ನಂಟರ್ನ ಬರಬಾರ್ದು ಅಂತ. ಆದರೆ ಅವ್ರು ನಂಟರ್ನ ಯಾವಾಗ ಅಂತ ಕೇಳ್ತಿರ್ತಾರೆ. ಅಂತಹ ಒಂದು ದೇವತೆಗಳಿಗೆ ಸಿಗದಿರುವಂತಹ ಸೌಭಾಗ್ಯ ನಿಮ್ಮೆಲ್ಲರಿಗೂ ಸಿಕ್ಕಿದೆ. ಒಂದು ರಾತ್ರಿ ಪೂರ್ತಿ ಭಗವಂತನ ನಾಮಸ್ಮರಣೆ ಮಾಡಿದ್ವಿ, ವಿಷಯ ಕೇಳಿಸ್ಕೊಂಡಿದ್ವಿ. ನಿಜಕ್ಕೆ ನಾವೇನು ಸೌಭಾಗ್ಯಶಾಲಿಗಳು ಅಂತ ಹೇಳ್ಬೋದು. ಕೊನೆಗೆ ಮಂಗಳ ಕೀರ್ತನವನ್ನು ಭಗವಂತನಿಗೆ ಅರ್ಪಣೆ ಮಾಡೋಣ. ಫಲಶ್ರುತಿ ಪ್ರಭು ಹೇಳಿದ್ರೆ ಈ ಹಿಂದೆನೇ ಹೇಳಿದಿನಲ್ಲ, ಮೊದಲನೇದಾಗಿ ಯಾರು ಪ್ರತಿನಿತ್ಯ ಎದ್ದಾಗ ಕೇಳಿಸ್ಕೊಳ್ಬೇಕು. ಯಾಕೆ ಇವಾಗ ಕರೆಕ್ಟ ಅರ್ಥ ಆಗುತ್ತೆ. ಗಜೇಂದ್ರನ ಸ್ಮರಣೆ ಮಾಡ್ಕೊಳ್ಬೇಕು ಅಂದರೆ ಜೀವ. ಎರಡನೇದು ಮಕರವನ್ನು ಸ್ಮರಣೆ ಮಾಡಬೇಕು, ತ್ರಿಕೂಟಾಚಲ ಪರ್ವತವನ್ನು ಸ್ಮರಣೆ ಮಾಡಬೇಕು, ಆ ಕೊಳವನ್ನು ಸ್ಮರಣೆ ಮಾಡಬೇಕು, ಮತ್ತು ವಿಷ್ಣು ಶ್ರೀ ಮಹಾವಿಷ್ಣು ಅವರನ್ನು ಸ್ಮರಣೆ ಮಾಡಬೇಕು. ಇಷ್ಟು ಪ್ರತಿನಿತ್ಯ ಬೆಳಗ್ಗೆ ಎದ್ದು ಮಾಡಿದ್ರೆ ಅವ್ರಿಗೆ ದುಸ್ವಪ್ನಗಳು ದೂರವಾಗುತ್ತಂತೆ, ಕೆಟ್ಟದಾಗೋದೆಲ್ಲ ದೂರವಾಗುತ್ತೆ. ಇಹದಲ್ಲಿ ಎಲ್ಲ ಸೌಖ್ಯ ಸಂಪತ್ತು ಲಭ್ಯವಾಗುತ್ತೆ, ಪರದಲ್ಲಿ ಏನಾಗುತ್ತೆ, ಸದ್ಗತಿ ಸಿಗುತ್ತೆ. ಮತ್ತು ಬಹಳ ಮುಖ್ಯವಾಗಿ ಏನು, ಅಂತ್ಯಕಾಲದಲ್ಲಿ ಭಗವಂತನ ನಾಮಸ್ಮರಣೆ ಬರುತ್ತೆ, ಖಂಡಿತ ಬರುತ್ತೆ. ಯಾಕೆ ಗೊತ್ತಾ, ದಿನ ನಾವು ಅಂದ್ಕೊಂಡ್ರೆ ಯಾರು ನನ್ನ ಹೆಂಡತಿ, ಇವ್ರು ನಿಜವಾಗ್ಲೂ ನನ್ನ ಮಕ್ಕಳ, ಇವ್ರು ನಿಜ ನನ್ನ ಬಾಂಧವರ ಅಂತ ನಾವು ನಿಜವಾಗ್ಲೂ ಮಲಗಕ್ಕೆ ಮುಂಚೆ ಈ 3 ಹೇಳಿದ್ರೆ ಆಚಾರ್ಯ ಹೇಳ್ತಿದ್ದು ನಮ್ಮ ಹುಚ್ಚು ಬಿಡುಗಡೆ ಆಗುತ್ತೆ. ಏನು ಬಿಡುಗಡೆ ಆಗುತ್ತೆ, ಹುಚ್ಚು. ನಿಜವಾಗ್ಲೂ ನನ್ನ ಮಕ್ಕಳ, ಇವೆಲ್ಲ ನಿಜವಾಗ್ಲೂ ಇವನ ಬಂಧು ಬಾಂಧವರ ಅಂತೆಲ್ಲ ಒಂದು ಸರಿ ರಾತ್ರಿ ಮಲಗಕ್ಕೆ ಮುಂಚೆ ಸ್ಮರಣೆ ಮಾಡಿ ಮಲಗಬೇಕಂತೆ. ಆವಾಗ ಇವರೆಲ್ಲ ಅಂತ ಗೊತ್ತಾದಾಗ ಇನ್ಯಾರೋ ಇದ್ದಾರೆ ಅಂತ ಅವ್ರನ್ನ ಹಿಡಿಯೋಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಿ. ಇದನ್ನು ಗಟ್ಟಿಯಾಗಿ ಹಿಡ್ಕೊಂಡ್ರೆ ನಾವು ಅಂತ್ಯಕಾಲದಲ್ಲಿ ಭಗವಂತನ ನಾಮಸ್ಮರಣೆ ನಮಗೆ ಬಂದೇ ಬರುತ್ತೆ. ನಾನಂತೂ ಖಂಡಿತ ಬೇಡ್ಕೊಳ್ತೀನಿ, ಇಷ್ಟೊಂದು ತಪಸ್ಯವನ್ನು ನೀವೆಲ್ಲ ಮಾಡಿದರೆ ಭಗವಂತ ಅದಕ್ಕೆ ಅನುಗ್ರಹ ಮಾಡಿಕೊಡ್ಬೇಕು ಅಂತ ನಾವು ಎಲ್ಲರ ಪರವಾಗಿ, ಈ ದೇವಾಲಯದ ಪರವಾಗಿ ನಾವು ಹೃತ್ಪೂರ್ವಕವಾಗಿ ಭಗವಂತನಲ್ಲಿ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಅವರ ಮುಖ್ಯನ ನಾವು ಕೇಳ್ಕೊಳ್ತೀವಿ. ಧ್ವಜ ವಜ್ರಾಂಬುಷ ರೇಖಾಂಕಿತವಾದ ಹರಿಯ ಪಾದಾಂಬುಜ ಸೇವಿಪ ಅಜ ಭವಾದಿಗಳ ಭಾಗ್ಯ ನೋಡು. ಆ ಭಗವಂತನ ಪಾದ ಸೇವೆ ಮಾಡುವಂತಹ ನಮ್ಮೆಲ್ಲರ ಭಾಗ್ಯ ನೋಡು. ಅಜ ಭವಾದಿಗಳ ಭಾಗ್ಯ ನೋಡು, ತ್ರಿಜಗವಂದ್ಯನ ಪಾಡು, ಭಕ್ತಿಯನ್ನು ಬೇಡು, ಸುಜನ ಸಂಗವ ಮಾಡು, ಸುಜನ ಸಂಗವ ಮಾಡು, ಸುಜನ ಸಂಗವ ಮಾಡು, ಸುಜನ ಸಂಗವ ಮಾಡು, ಕುಜನ ಮತ ಬಿಡು. ಗಜೇಂದ್ರನಿಗೊಲಿದ ಪುರಂದರ ವಿಠಲರಾಯನ ಒಂದು ದಿನ ಬಿಡದೆ ಕೊಂಡಾಡು. ಗಜೇಂದ್ರನಿಗೊಲಿದ ಪುರಂದರ ವಿಠಲರಾಯನ ಒಂದು ದಿನ ಬಿಡದೆ ಕೊಂಡಾಡು, ಬಿಡದೆ ಕೊಂಡಾಡು. ತೋಡು ರಂಗ ತೋಡು ರಂಗ ತೋಡು 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 ರಂಗ ತೋಡು ರಂಗ ತೋಡು 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 ರಂಗ ತೋಡು ರಂಗ. ಸ್ವಾಮಿ ನೀಲವರ್ಣದ ಬಾಲಕೃಷ್ಣನೇ ತೋಡು ರಂಗ ತೋಡು 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 ರಂಗ ತೋಡು ರಂಗ. ನೀಲವರ್ಣದ ಬಾಲಕೃಷ್ಣನೇ ತೋಡು ರಂಗ. ಸ್ವಾಮಿ ನೀಲವರ್ಣದ ಬಾಲಕೃಷ್ಣನೇ ತೋಡು ರಂಗ.
ನಿಲುಕದ ಹೊರಡ ತಂದಿನ ತೋಳನ್ನಾಡೆ ಸ್ವಾಮಿ ಚೆಲುವ ಮಕ್ಕಳ ಮುದ್ದು ಮಾಡಿದ ತೋಳನ್ನಾಡೆ ಸ್ವಾಮಿ ಚೆಲುವ ಮಕ್ಕಳ ಮುದ್ದು ಮಾಡಿದ ತೋಳನ್ನಾಡೆ ತೋಳ್ ತೋಳ್
ಕ್ಷೇತ್ರ ಶಂಖಚಕ್ರ ಗದಾ ಪದ್ಮಧರ ವಾಸುದೇವ ಕೃಷ್ಣನ ಪಾದಾರವಿಂದವೇ ಗತಿ ಗೋವಿಂದ. ಮಂಗಳ ಹಾಕೋಣ. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಕೊಡದಾದಕ್ಕಿಯ ತುಂಬ ಕಿರುಮೂಕೈಗೆ ತುಂಬ ಕೊಡಗದಲ್ಲಿ ಹಣಗಳನ್ನು ಅಳಸಿಕೊಂಡ ಇಲ್ಲ ಕಾಸು ಎಂದು ಸುಳ್ಳು ಮಾತಾಡಿದರೆ ಎಲ್ಲವನ್ನು ಕಸ ತುಂಬ ಕಳ್ಳಾದೋರೆ. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ವಿಜಯದಾಸರು ತಿರುಪತಿಗೆ ಹೋದಾಗ ತಿರುಪತಿಯಲ್ಲಿ ಶ್ರೀಮಂತರಿಗೆ ಫಸ್ಟ್ ದರ್ಶನ ಕೊಟ್ಬಿಡ್ತಾರೆ, ಬಡವರಿಗೆ ಸ್ವಲ್ಪ ಲೇಟಾಗಿ ಕಾಯೋದಿಲ್ಲ. ವಿಜಯದಾಸರನ್ನ ಸೈಡ್ ಕೂರಿಸ್ಬಿಟ್ಟಿದಂತೆ, ನೀನು ಆಮೇಲೆ ಬನ್ನಿ ಅಂತ. ಆಗ ಒಳಗಡೆ ಭಗವಂತನಿಗೆ ತಿರುಪತಿ ತಿಮ್ಮಪ್ಪನಿಗೆ ಏನು ಬಹಳ ಮುಖ್ಯ, ನಾಮ, ಅಂಗನಾಮ ಆಗ್ತಾರಲ್ಲ, ಆ ನಾಮ ಇದೆಯಲ್ಲ, ನಾಮನೇ ಹಚ್ಕೊಳ್ತಿಲ್ಲ. ಅವತ್ತು ಎಷ್ಟು ಹಚ್ಚಲು ಹಚ್ಕೊಳ್ತಾನೆ ಇಲ್ಲ. ಆಗ ಶಬ್ದ ಕೇಳಿಸುತ್ತದೆ, ನನ್ನ ಭಕ್ತನಿಗೆ ನೀವೇನು ಮಾಡಿದ್ದೀರಾ, ದ್ರೋಹ ಮಾಡಿದ್ದೀರಾ, ಅವ್ರಿಗೆ ದರ್ಶನಕ್ಕೆ ಅವಕಾಶ ಉಂಟು, ಅದಕ್ಕೆ ಅದು ನಾಮ ಧರಿಸಲ್ಲ ಅಂತ. ಆಮೇಲೆ ಹೋಗಿ ಅಲ್ಲಿ ವಿಜಯದಾಸರು ಕೇಳ್ತಾ ಇದ್ದಾಗ ವಿಜಯದಾಸರು ನಿಂದಾಸ್ತುತಿ ಪ್ರೀತಿಯಿಂದ ನಿಂದೆಯನ್ನ ಮಾಡ್ತಿದ್ದಾರೆ. ತೊಳಸದಕ್ಕಿಯ ತಿಂಬ, ಏ ಶ್ರೀನಿವಾಸ ತೊಳಸದಿರೋ ಅಕ್ಕಿ ತಿಂತ, ಯಾಕಂದ್ರೆ ಅಲ್ಲಿ ಲಕ್ಷಾಂತರ ಜನ ಊಟ ಮಾಡ್ತಾರೆ. ಮನೆ ಹತ್ರ ಅಕ್ಕಿ ತೊಳೆದ್ಬಿಟ್ಟು ನೀವು ಅನ್ನ ಮಾಡಿದ್ರೆ ಯಾರು ಊಟ ಹಾಕಲ್ಲ. ಕಿಲುಬು ತಲೆಗೆ ಲುಂಬ, ಪಾತ್ರೆಗಳು ಏನಾಗುತ್ತೆ ಅಂದ್ರೆ ಒಲೆಯಿಂದ ಕೆಳಗಡೆ ಇಳಿಸೋದೇ ಇಲ್ಲ. ಇನ್ನು ಕರಾಯಿ ಹಾಕ್ಸಲ್ಲ, ಅದೇನು ಕಿಲ್ಬಿಡ್ದಕ್ಕೆ ಎಲ್ಲ ಹಾಕ್ಸಲ್ಲ, ಅದರ ಮಾಡಕ್ಕೆ ಆಗಲ್ಲ ಅಲ್ಲಿ, ಯಾಕಂದ್ರೆ ಪಾತ್ರೆ ಕೆಳಗಿಳಿದಾರ ಅದು ಮಾಡಕ್ಕೆ. ಕೊಳಗದಲ್ಲಿ ಹಣಗಳನ್ನು ಅಳಸಿಕೊಂಬ, ಇಲ್ಲ ಕಾಸು ಎಂದು ಸುಳ್ಳು ಮಾತಾಡಿದರೆ ಎಲ್ಲವನ್ನು ಕಸಕೊಂಬ ಕಳ್ಳದೊರೆಗೆ ಜಯ ಮಂಗಳಂ. ಯಾರಾದ್ರೂ ಏನಾದ್ರು ಇಲ್ಲ ಇಲ್ಲ ಅಂತಂದ್ರೆ ತುಂಬಾ ಜನ ಹೇಳ್ತಾರೆ ಭಕ್ತಿ ಮಾಡಿದ್ರೆ ನಮ್ಗೆ ಟೈಮ್ ಇಲ್ಲ ಅಂತ. ನಿಜವಾಗ್ಲೂ ನಮಗೆ ಟೈಮೇ ಇದ್ದಾಗ ಆಗೋಗ್ಬಿಡುತ್ತೆ, ಕಸ್ಕೊಬಿಡ್ತಾನೆ ಭಗವಂತ ಎಲ್ಲ. ಅದರಿಂದ ನಾವು ಇದ್ದಾಗ ಭಗವಂತನ ಸೇವೆಯನ್ನ ಮಾಡಬೇಕು. ತೊಳಸದಕ್ಕಿಯ ತಿಂಬ ಕಿರುಕುಳಗೆಯ ತುಂಬ, ಒಳಗಡೆ ಹಣಗಳನ್ನು ಅಳಸಿಕೊಂಡ, ಇಲ್ಲ ಕಾಸು ಎಂದು ಸುಳ್ಳು ಮಾತಾಡಿದರೆ ಎಲ್ಲವನ್ನು ಕಸಕೊಂಡ ಕಳ್ಳಾದೋರೆ. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ವಿಗ್ರಹಾರವನಾಗಿ ಒಡ್ಡಿದ ನವದೇವಿ ದುಡ್ಡು ಕಾಸುಗಳಿಗೆ ಕೈಯ ನೀಡಿ ಅಗತ್ಯಗಳ ವಿದ್ಯುರಗಳ ಬೆಳೆದ ದೊಡ್ಡವರ ಮಾತ ಶ್ರೀ ಜಯ ವಿಠಲಗೆ. ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭ ವಾರ, ಇಂದಿನ ತಾರೆ ಶುಭ ತಾರೆ, ಇಂದಿನ ಕರ್ಣ ಶುಭ ಕರ್ಣ, ಇಂದಿನ ಪುರಂದರ ವಿಠಲರಾಯ ಹಾಡಿದ ದಿನವೇ ಶುಭ ದಿನವು, ಇಂದಿನ ಪುರಂದರ ವಿಠಲನ ದಾಸರ ಸಂದರ್ಶನವೇ ಯತ್ಕಿಂಪರೆ ಕಲ್ಪಿತಂ ರಕ್ಷಯಂ ಜಾತಿ ದುರ್ಗಾನಿಯಂ ನಾಮನಃ ಅಕ್ಷರೋ ಮೋದನಃ ಸರ್ವದೈವಾಮೃತಃ ರಕ್ಷಿಕಂ ಯಸ್ಯ ವಿಶ್ವಂ ಸದಾಧಾರಿ. ಏನೆಲ್ಲ ಮಾಡ್ತೀವಿ ಎಲ್ಲ ಭಗವಂತ ನಿನ್ನ ಪ್ರೀತಿಗೋಸ್ಕರ ಎಲ್ಲ ಮಾಡಿದ ಅಕ್ಷಯವಾಗಲಿ, ನಿನಗೆ ಅರ್ಪಣೆ ಆಗಂತ ಮಾಡಿದಂತಹ ಈ ಕರ್ಮ ಅಕ್ಷಯವಾಗಲಿ, ಯಾವತ್ತೂ ಕಡಿಮೆ ಆಗದೇ ಇರಲಿ. ಇದೆಲ್ಲ ಮಾಡಿದ್ದು ನಮಗೋಸ್ಕರ ಅಲ್ಲ, ಯಾರಿಗೋಸ್ಕರ? ಪ್ರೀಣಯಾಮೋ ವಾಸುದೇವ ದೇವತಾ ಮಂಡಲ ಮಂಗಳಂ. ಪ್ರೀಣಯಾಮೋ ವಾಸುದೇವ ದೇವತಾ ಮಂಡಲ ಮಂಗಳಂ. ಪ್ರೀಣಯಾಮೋ ವಾಸುದೇವ, ಪ್ರೀಣಯಾಮೋ ವಾಸುದೇವ, ಹರಿ ವಾಸುದೇವ, ಹರಿ ವಾಸುದೇವ, ಹರಿ ವಾಸುದೇವ, ಹರಿ ವಾಸುದೇವ, ಹರಿ ವಾಸುದೇವ.
ಮಹಾರಾಜ ಗುರು ಸಾರ್ವಭೌಮ ಶ್ರೀಲ ಪ್ರಭುಪಾದ ದಾಸರಾಜವರ ಗೋವಿಂದ ಶ್ರೀಲ ಗುರು ಮಹಾರಾಜ ದಾಸವರ ಗೋವಿಂದ ಅಂತ ಗೌರ ಪ್ರೇಮಾನಂದ ಹರಿ ಕರ್ತ ಕೃಷ್ಣ